Come on. ಎಲ್ಲರೂ ಹೇಳುವ, ದೂತರು ಹಾಡುವಾರು ಶುದ್ಧ, ಸೃಷ್ಟಿ ಹಾಡುವುದು ಶುದ್ಧ, ನೀನೇ ಉನ್ನತ ಶುದ್ಧ ಶುದ್ಧ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರೇರೆ, ನೀವು ಆರಾಧನೆ ಮಾಡುವಾಗ ಜಸ್ಟ್ ಸಂಧಿಯನ್ನು ಮೆಡಿಟೇಟ್ ಮಾಡ್ರಿ. ಈ ಸೋ ರಿಯಲ್. ಆತನು ಕಾಣದ ಲೋಕದಲ್ಲಿ ಇದ್ದಾನೆ. ಆತನು ಒಂದು ಊಹೆ ಅಲ್ಲ, ಆತನೊಂದು ಕಲ್ಪನೆ ಅಲ್ಲ, ಆತನು ಇದ್ದಾನೆ. ಕಮಲ್ರಿ, ಆತನು ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನಂಬಿಕೆ ಇಲ್ಲದೆ ಯಾರೂ ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ. ಕಮಾನ್, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ. ಆತನನ್ನು ಹುಡುಕುವವರಿಗೆ ತಕ್ಕ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ನಾವು ಇಲ್ಲದ ದೇವರಿಗೆ ಆರಾಧನೆ ಮಾಡುವವರಲ್ಲ, ನಾವು ಇದ್ದ ತಂದೆಗೆ ನಾವು ಆರಾಧನೆ ಮಾಡುವವರಾಗಿದ್ದೇವೆ. ನಾವು ಕಲ್ಪನೆ ಮಾಡುವವರಲ್ಲ, ನಾವು ಇದ್ದ ತಂದೆಗೆ ಆರಾಧನೆ ಮಾಡುವವರಾಗಿದ್ದೇವೆ. ಹೀಸ್ ಎ ಪರ್ಸನ್. ಆತನೊಬ್ಬ ವ್ಯಕ್ತಿ ಆಗಿದ್ದಾನೆ. ಆತನಿಗೆ ಕೂಡ ಲೈಕ್ ಮತ್ತು ಡಿಸ್ಲೈಕ್ ಇದೆ. ಆತನಿಗೆ ಕೂಡ ಇಷ್ಟ ಇದೆ, ಇಷ್ಟ ಇಲ್ಲದ ಸಂಗತಿ ಇದೆ. ಆತನಿಗೆ ಕೂಡ ಎಮೋಷನ್ ಇದೆ. ಹಲ್ಲೆಲೂಯಾ. ಆತನಿಗೆ ಕೂಡ ಫೀಲಿಂಗ್ ಇದೆ. ಆತನು ಕೂಡ ಬಯಸ್ತಾನೆ ನಿಮ್ಮ ಪ್ರೀತಿಯನ್ನು. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ ಅಂತ ಹೇಳ್ತಾರೆ. ರೈಟ್? ದಟ್ ಮೀನ್ಸ್ ಆತನಿಗೆ ಇಮೋಷನ್ ಇದೆ. ಅದರಿಂದ ಆರಾಧನೆ ಮಾಡುವಾಗ ನೀವೆಲ್ಲೋ ಒಂದು ಕ್ಲಬ್ಬಿಗೆ ಬಂದಾಗೆ ಆರಾಧನೆ ಮಾಡಬೇಡ್ರಿ. ಆರಾಧನೆ ಮಾಡುವಾಗ ಲೀಡ್ ಮಾಡುವವನೊಟ್ಟಿಗೆ ಜಸ್ಟ್ ಎಗ್ರಿ ಆಗಿರಿ. ನೀವು ಜಸ್ಟ್ ಮರೆತು ಬಿಡ್ರಿ ನಿಮ್ಮನ್ನು, ನೀನು ಮತ್ತು ನಿನ್ನ ತಂದೆಯನ್ನು ನೀವು ಗ್ರಹಿಸಿಕೊಂಡು ಆರಾಧನೆ ಮಾಡ್ರಿ. ದೆನ್ ಯು ವಿಲ್ ಫೀಲ್ ಸಮಥಿಂಗ್. ನೀವು ಸಮಥಿಂಗ್ ಡಿಫ್ರೆಂಟ್ ಅನುಭವವನ್ನು ಅನುಭವಿಸ್ತೀರಿ. ಹಲ್ಲೆಲೂಯಾ. ನಿಮ್ಮ ಮೈಂಡಲ್ಲಿ ಅನೇಕ ಕ್ವಶನ್ಗಳಿರ್ಬೋದು, ಅನೇಕ ಸಮಸ್ಯೆಗಳಿರ್ಬೋದು, ಪ್ರಾಬ್ಲಮ್ಗಳಿರ್ಬೋದು, ಬೆಟ್ಟದಂಥ ಸಮಸ್ಯೆಗಳಿರ್ಬೋದು. ಎಲ್ಲವನ್ನು ಮರೆತು ಬಿಡ್ರಿ. ನಿಮ್ಮ ತಂದೆಯನ್ನು ಆರಾಧಿಸ್ತಿರುವಾಗ ಜಸ್ಟ್ ಆತನು ಅನುಭವಿಸಿರಿ. ದೇವರ ವಾಕ್ಯ ಹೇಳ್ತದೆ, ಯೆಹೋವನು ಸರ್ವೋತ್ತಮನೆಂದು ಅನುಭವ ಸವಿದು ನೋಡ್ರಿ. ಆತನು ಅನುಭವಿಸಿರಿ. ರೈಟ್? ಹಿ ಲವ್ಸ್ ಯು. ಆತ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. ನೀವು ಹೇಗಿದ್ದೀರೋ ಹಾಗೇ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. ಪ್ರೈಸ್ ಗಾಡ್. ನಿಮ್ಮ ಆಲೋಚನೆಯ ಪ್ರಕಾರ ಆತನ ಆಲೋಚಿಸಬೇಡ್ರಿ. ಆತನ ಆಲೋಚನೆಯನ್ನು ಪವಿತ್ರಾತ್ಮನ ಮೂಲಕ ನೀವು ತಗೊಳ್ರಿ. ಹಲ್ಲೆಲೂಯಾ. ಅದರಿಂದ ಈ ಸಾಂಗ್ ಹೇಳ್ತದೆ, ದೂತರು ಹಾಡುವರು ಶುದ್ಧ. ಎಲ್ಲಿದ್ದಾರೆ ಅವರು? ಕಾಣದ ಲೋಕದಲ್ಲಿದ್ದಾರೆ. ನಾವು ಹಳೆ ಒಡಂಬಡಿಕೆಯ ಸೇವಕರಲ್ಲ, ನಾವು ಹೊಸ ಒಡಂಬಡಿಕೆಯ ಸೇವಕರು. ಹಳೆ ಒಡಂಬಡಿಕೆಯಲ್ಲಿ ದೇವರಿಗೆ ಮತ್ತು ಮನುಷ್ಯರಿಗೆ ಒಂದು ಗ್ಯಾಪ್ ಇತ್ತು, ಅಡ್ಡ ಗೋಡೆ ಇತ್ತು. ಹೊಸ ಒಡಂಬಡಿಕೆಯಲ್ಲಿ ಇವತ್ತು ಕ್ರಿಸ್ತನಲ್ಲಿ ಭೂಮಿ ಮತ್ತು ಪರಲೋಕ ಒಂದಾಗಿದೆ. ದೇವರು ನಿಮ್ಮನ್ನು ಎಲ್ಲ ದೊರೆತನಗಳಿಂದ ಕಿತ್ತು ತೆಗೆದು ಒಂದು ಸ್ಥಳದಲ್ಲಿ ಇಟ್ಟಿದ್ದಾನೆ. ಆ ಸ್ಥಳ ಯಾವುದು ಅಂತ ಹೇಳಿದ್ರೆ ಕ್ರಿಸ್ತನಲ್ಲಿ. ಕ್ರಿಸ್ತನಲ್ಲಿ ಅಂತ ಹೇಳಿದ್ರೆ ನಿಮ್ಮ ಬಾರ್ನ್ ಅಗೇನ್ ಆತ್ಮದ ಇರುವಿಕೆ, ನೆಲೆ, ಮನೆ, ಪರಿಸರ. ಕಾಣದ ಲೋಕದಲ್ಲಿ ನೀವಿದ್ದೀರಿ. ಕಾಣದ ಲೋಕದಲ್ಲಿ ನೀವು ಆಲ್ರೆಡಿ ಪರಲೋಕದಲ್ಲಿ ಇದ್ದೀರಿ. ಕಾಣುವ ಲೋಕದಲ್ಲಿ ನೀವು ಆರಾಧಿಸ್ತೀರಿ. ಎಫೆಸಿಯನ್ 1:8-10 ವರ್ಷ ಹೇಳ್ತದೆ, ಆತನು ಕ್ರಿಸ್ತನಲ್ಲಿ ಭೂಮಿ ಮತ್ತು ಪರಲೋಕವನ್ನು ಒಂದು ಮಾಡಿದ್ದಾನೆ. ಇದೆಯಾ? ಓದಿದ್ದೀರಾ? ಓದಿರಿ. ಯಾವುದ್ರ ಒಂದು ಸ್ಕ್ರಿಪ್ಚರ್ ಜಸ್ಟ್ ನಾವು ಓದುವ. ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು, ಹೇಳ್ರಿ, ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು, ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸ್ತಾನೆ. ಹೇಗೆ ತೋರಿಸ್ತಾನೆ? ವಿಶೇಷವಾದ ಜ್ಞಾನ. ಜ್ಞಾನ ಅಂತ ಹೇಳಿದ್ರೆ ರೆವಲೇಷನ್ ನಾಲೆಜ್, ನಾಟ್ ಸೆನ್ಸ್ ನಾಲೆಜ್. ವಿಶೇಷವಾದ ಜ್ಞಾನ, which he made to abound toward us in the wisdom and prudence. ಓಕೆ, ನೆಕ್ಸ್ಟ್ 9ನೇ ವಚನ. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷ ಮಾಡಿದ್ದನು. ಅಂದರೆ ಮೊದಲೇ ಪ್ಲಾನ್ ಮಾಡಿಟ್ಟಿದ್ದನು.
ಅದೇನೆಂದರೆ ಭೂ ಪರಲೋಕಗಳಲ್ಲಿರುವ ಸಮಸ್ತವನ್ನು, ಹೇಳ್ರಿ, ಭೂಮಿ ಪರಲೋಕಗಳಲ್ಲಿ ಇರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ, ಕ್ರಿಸ್ತನಲ್ಲಿಯೇ ಸಮಸ್ತವು ಒಂದಾಗುವುದು. ಹಲ್ಲೆಲೂಯಾ. ಹೇಳ್ರಿ, ಕರ್ತನಲ್ಲಿ ನಮ್ಮ ಆತ್ಮ, ಪವಿತ್ರಾತ್ಮ ಒಂದು ಆತ್ಮವಾಗಿದ್ದಾನೆ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಆತನು ಶಿರಸ್ಸಾಗಿದ್ದಾನೆ, ಯೇಸು ಶಿರಸ್ಸಾಗಿದ್ದಾನೆ, ನಾವು ಆತನ ದೇಹವಾಗಿದ್ದೇವೆ. ನಾವು ಕ್ರಿಸ್ತನಲ್ಲಿ ಪರಲೋಕದಲ್ಲಿದ್ದೇವೆ ಪವಿತ್ರಾತ್ಮನ ಮೂಲಕ. ಕ್ರಿಸ್ತನು ಪವಿತ್ರಾತ್ಮನ ಮೂಲಕ ನಮ್ಮಲ್ಲಿದ್ದಾನೆ. ಈಗ ಭೂಮಿ ಮತ್ತು ಪರಲೋಕ ಏನಾಗಿದೆ? ಒಂದಾಗಿದೆ. ಹೇಳಿ, ದೂತರು ಹಾಡುವಾರು ಶುದ್ಧ. ಸೃಷ್ಟಿ ಹಾಡುವುದು, ನೀವು ಹಾಡದಿದ್ರೆ ಅದು ಹಾಡ್ತದೆ. ನೀನೇ ಉನ್ನತ ಶುದ್ಧ ಶುದ್ಧ ಎಂದೆಂದಿಗೂ. ಹೇಳ್ರಿ, ನಾವು ಹಾಡುವ, ನಾವು ಕಮಾನ್, ಶುದ್ಧ ಶುದ್ಧ ರಾಜಾದಿರಾಜ ಶುದ್ಧ. ಕಮಾನ್, ಶುದ್ಧ ಶುದ್ಧ ಎಂದೆಂದಿಗೂ. ನಿನ್ನ ನಾಮ ಉನ್ನತ, ನಿನ್ನ ನಾಮ ಅತಿ ಶ್ರೇಷ್ಠ, ನಿನ್ನ ನಾಮವೇ ಮೇಲಾದದು. ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವ, ನಿನ್ನ ನಾಮವೇ ಮೇಲಾದದು. ಹಲ್ಲೆಲೂಯಾ. ಒಂದು ಹಾಡು ಹಾಡುವಾಗ ನಾವು ತಿಳಿದು ಹಾಡಬೇಕು. ಪ್ರೈಸ್ ಗಾಡ್. ಹೊಸ ಒಡಂಬಡಿಕೆಯಲ್ಲಿ ಆರಾಧನೆ ಅಂತ ಹೇಳಿದರೆ ದೇವರು ಆತ್ಮಸ್ವರೂಪಿ. ಗಾಡ್ ಇಸ್ ಎ ಸ್ಪಿರಿಟ್. ನಾವು ಯಾರಾಗಿದ್ದೇವೆ? ನಾವು ಆತ್ಮಸ್ವರೂಪಿಗಳಾಗಿದ್ದೇವೆ. ದೇವರನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ತಂದೆ ಬಯಸ್ತಾನೆ. ಎಂಥವರು ಬೇಕು? ಬಾರ್ನ್ ಅಗೇನ್ ಆದವರು. ಆತನು ಆರಾಧಿಸುವವರು ಆತ್ಮದಿಂದಲೂ, ರಿಯಾಲಿಟಿಯಿಂದಲೂ, ತಿಳುವಳಿಕೆಯಿಂದಲೂ, ಗ್ರಹಿಕೆಯಿಂದಲೂ ಹಾಡಬೇಕು. ಫಿಲ್ಮ್ ಹಾಡಿದಾಗ ಹಾಡೋದಲ್ಲ. ಪ್ರೈಸ್ ಗಾಡ್. ಅದು ಕ್ಲಬ್ಬಲ್ಲಿ ಹಾಡ್ತಾರೆ. ನಾವು ಸಭೆಗೆ ಬಂದಿದ್ದೇವೆ ಫಾರ್ ದ ಫೆಲೋಶಿಪ್. ರೈಟ್? ಫೆಲೋಶಿಪ್. ಫೆಲೋಶಿಪ್ ಅಂದರೆ ಏನು? ಕೊಯ್ನೋನಿಯಾ. ಕೊಯ್ನೋನಿಯಾ ಅಂತ ಹೇಳಿದ್ರೆ ಪಾರ್ಟಿಸಿಪೇಟ್, ಶೇರಿಂಗ್ ಟುಗೆದರ್, ಲಿವಿಂಗ್ ಟುಗೆದರ್, ಶೇರಿಂಗ್ ಟುಗೆದರ್, ವರ್ಷಿಪಿಂಗ್ ಟುಗೆದರ್. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾರೆ ಫೆಲೋಶಿಪ್. ಪರ್ಟೇಕರ್, ಶೇರ್ ಹೋಲ್ಡರ್, ಶೇರ್ ಮಾಡುವವರು ಒಬ್ಬರಿಗೊಬ್ಬರು. ನಾವು ಕೇವಲ ಸಭೆಗೆ ಬಂದು ಕ್ಲಬ್ಬಲ್ಲಿ ಹಾಡಿದಾಗೆ ಹಾಡಿ ಮನೆಗೆ ಹೋಗುವವರಲ್ಲ. ಅದಕ್ಕೋಸ್ಕರ ನಾವು ಸಭೆಯಾಗಿ ಸೇರುವವರು. ಇಟ್ ಇಸ್ ಅ ಫೆಲೋಶಿಪ್. ಹಲ್ಲೆಲೂಯಾ. ನಿಶ್ಚಯವಾಗಿ ಶುಭವು ಕೃಪೆಯು ನಮ್ಮನ್ನು ಜೀವಮಾನವೆಡಿ ಹಿಂಬಾಲಿಸುತ್ತದೆ. ಹಲ್ಲೆಲೂಯಾ. ಒಬ್ಬ ದೇವ ಸೇವಕ, ಆತನು ಎಲ್ಲ ಕಡೆಗಳಲ್ಲಿ ದೊಡ್ಡ ದೊಡ್ಡ ಕೂಟಗಳಿಗೆ ಹೋಗ್ತಾ ಇದ್ದ. ಕೂಟಗಳಿಗೆ ಹೋಗುತ್ತಿರುವಾಗ ಎವ್ರಿ ಟೈಮ್ ಆತನಿಗೆ ಹೋಗುವಾಗ ಏನೋ ಒಂದು ಸಮಸ್ಯೆ ಆಗೋದು, ಏನೋ ಪ್ರಾಬ್ಲಮ್ ಆಗೋದು, ಏನೋ ಮಳೆ ಬರುವುದು, ಏನಾದರೂ ವೆಹಿಕಲ್ ಲೇಟ್ ಆಗುವುದು. ಎವ್ರಿ ಟೈಮ್, ಪ್ರತಿ ಸಂದರ್ಭದಲ್ಲಿ ಅವನು ಹೋಗಿ ಬರುವಾಗ ಸಮಸ್ಯೆ. ಈತನು ದೇವರ ಹತ್ರ ಕೇಳಿದ, ದೇವರ ಯಾಕೆ ಇದು ಆಗ್ತಾ ಇದೆ, ಯಾಕೆ? ಆಗ ದೇವರ ಆತ್ಮ ಹೇಳಿದ, ನನ್ನ ವಾಕ್ಯ ಏನು ಹೇಳುತ್ತದೆ? ನಿಶ್ಚಯವಾಗಿಯೂ ಶುಭವು ಕೃಪೆಯು ನಿನ್ನನ್ನು ಜೀವಮಾನದಲ್ಲಿ ಹಿಂಬಾಲಿಸುವುದು. ಸಮಸ್ಯೆಗಳು, ಪ್ರಾಬ್ಲಮ್ಗಳು ನಿನ್ನನ್ನು ಹಿಂಬಾಲಿಸುವಂತ ನಾನು ಹೇಳಲಿಲ್ಲ. ಹಲ್ಲೆಲೂಯಾ. ಆವತ್ತಿನಿಂದ ಆ ದೇವ ಸೇವಕ ಎದ್ದ, ಯೇಸುವಿನ ನಾಮದಲ್ಲಿ ನಾನು ಹೋಗುವಾಗಲೂ ಬರುವಾಗಲೂ ನಮಗೆ ಶುಭವೇ ಉಂಟಾಗುವುದು. ನಿಶ್ಚಯವಾಗಿ ಶುಭವು ಕೃಪೆಯು ನನ್ನನ್ನು ಜೀವಮಾನ ಮಾಡಿ ಹಿಂಬಾಲಿಸುವುದು. ಯಾವಾಗ ಅವನು ಡಿಕ್ಲೇರ್ ಮಾಡಿದ, ನೆಕ್ಸ್ಟ್ ಅವನು ಹೋಗಿ ಬರುವಾಗ ಯಾವ ಸಮಸ್ಯೆ ಇಲ್ಲ, ಆರಾಮಾಗಿ ಹೋಗ್ತಾ ಇದ್ದ, ಆರಾಮಾಗಿ ಬರ್ತಾ ಇದ್ದ. ನಾವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇವೆ. ನಾವು ದೇವರ ರಾಜ್ಯದಲ್ಲಿ ನಾವು ಏನಾಗಿದ್ದೇವೆ? ಅರಸರು. ಹೇಳ್ರಿ, ಅರಸರು.
ಒಬ್ಬ ಒಬ್ಬ ಅರಸನು ಮೂಕ ಆದರೆ ಏನಾದರೂ ಆಗ್ತದ? ಅವನ ದೇಶದಲ್ಲಿ ಏನಾದರೂ ಆಗ್ತದ? ಅರಸನು ಮಾತಾಡಬೇಕು. ಅರಸನ ಮಾತು ಎಲ್ಲಿದೆಯೋ ಅಲ್ಲಿ ಸಾಮರ್ಥ್ಯವಿದೆ. ಅರಸನ ಮಾತಿಗೋಸ್ಕರ ಇಡೀ ರಾಜ್ಯ ಕಾಯ್ತಾ ಇರ್ತದೆ. ಅರಸನ ಮಾತಿಗೋಸ್ಕರ ಎಲ್ಲ ಸಿಸ್ಟಮ್ ಕಾಯ್ತಾ ಇರ್ತದೆ. ಬಟ್ ನಿಮ್ಮ ಮಾತುಗಳಿಗೋಸ್ಕರ ಪರಲೋಕ ವೆಯ್ಟ್ ಮಾಡ್ತಾ ಇದೆ. ನಿಮ್ಮ ಮಾತುಗಳಿಗೋಸ್ಕರ ದೇವದೂತರು ವೆಯ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಮಾತುಗಳಿಗೋಸ್ಕರ 24/7 ದೇವದೂತರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಯಾವಾಗ ನೀವು ಫೇತ್ ಅಲ್ಲಿ ಹೇಳ್ತೀರಿ, ನಿಶ್ಚಯವಾಗಿ ಶುಭವು ಕೃಪೆಯು ನನ್ನನ್ನು ಜೀವಮಾನವಿಡೀ ಹಿಂಬಾಲಿಸ್ತದೆ. ಯಾವಾಗ ನೀವು ಡಿಕ್ಲೇರ್ ಮಾಡ್ತೀರಿ ಫೇತ್ ಅಲ್ಲಿ, ವಾವ್, ದೇವದೂತರು ಆಲ್ರೆಡಿ ನೀವು ಹೋಗುವಾಗ ಬರುವಾಗ ಕಾಯ್ತಾರೆ. ನಿಮಗೆ ದೂತರು ಯಾಕೆ ಕೊಡಲ್ಪಟ್ಟಿದ್ದಾರೆ? ಬೈಬಲ್ ಹೇಳ್ತದೆ, ಕೀರ್ತನೆ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ದೇವರು ತನ್ನ ದೂತರಿಗೆ ಏನು ಕೊಟ್ಟಿದ್ದಾನೆ? ಆಲ್ರೆಡಿ ಅಪ್ಪಣೆ ಕೊಟ್ಟಿದ್ದಾನೆ. ಆ ದೂತರಿಗೆ ಆಲ್ರೆಡಿ ಹೇಳಿದ್ದಾನೆ, ಇವರ ಮಾತನ್ನು ಕೇಳು. ದೇವರು ದೂತರಿಗೆ ಅಪ್ಪಣೆ ಕೊಟ್ಟಿದ್ದಾರೆ. ಈಗ ಅವರು ನಿಮಗೋಸ್ಕರ ಏನಾದರೂ ಮಾಡಬೇಕಾದ್ರೆ ಅವರು ಅಧಿಕ ಪ್ರಸಂಗ ಮಾಡೋದಿಲ್ಲ. ವಿತೌಟ್ ಯುವರ್ ಪರ್ಮಿಷನ್ ಅವರು ನಿಮಗೋಸ್ಕರ ಏನು ಮಾಡೋದಿಲ್ಲ. ನೀವು ಯಾವಾಗ ಮಾತಾಡುತ್ತೀರಿ ದೇವರ ವಾಕ್ಯವನ್ನು, ಆಗ ಅವರು ನಿಮಗೋಸ್ಕರ ಸೇವೆ ಮಾಡುತ್ತಾರೆ. ಯೇಸು ಸ್ವಾಮಿ 40 ದಿನ ಉಪವಾಸ ಮಾಡಿದಾಗ ದೇವರ ಆತ್ಮನಿಂದ ನಡೆಸಲ್ಪಟ್ಟ, ರೈಟ್? ಸೈತಾನ್ನಿಂದ ಶೋಧಿಸಲ್ಪಡಲಿಕ್ಕೆ. ಪ್ರತಿಯೊಂದು ಸೈತಾನ್ನ ಶೋಧನೆಗೆ ಯೇಸು ಸ್ವಾಮಿ ವಾಕ್ಯವನ್ನು ಮಾತಾಡಿದ, ರೈಟ್? ವಾಕ್ಯವನ್ನು ಮಾತಾಡಿದಾಗ ಸೈತಾನ ಕೂಡ ಮಾತಾಡಿದ. ಪುನಃ ಯೇಸು ಸ್ವಾಮಿ ವಾಕ್ಯ ಮಾತಾಡಿದ, ಪುನಃ ಸೈತಾನ ಮಾತಾಡಿದ. ನೆಕ್ಸ್ಟ್ ಯೇಸು ಮಾತಾಡಿದ, ನಿನ್ನ ದೇವರಾದ ಕರ್ತನ ಒಬ್ಬನನ್ನೇ ಆರಾಧಿಸಬೇಕೆಂದು ಬರೆಯಲ್ಪಟ್ಟಿದೆ, ತೊಲಗು ಸೈತಾನ್ನೇ. ಬೈಬಲ್ ಹೇಳ್ತದೆ, ಸೈತಾನನ್ನು ಬಿಟ್ಟು ಹೋದ ದೇವದೂತರು ಆತನ ಸೇವೆಗೆ ಬಂದರು. ಯಾಕೆ ದೇವದೂತರು ಸೇವೆಗೆ ಬಂದರು? ಅವರಿಗೆ ಅಪ್ಪಣೆ ಕೊಡಲ್ಪಟ್ಟಿದೆ, ನೀವು ವಾಕ್ಯವನ್ನು ಮಾತಾಡಿದಾಗ. ಅದಕ್ಕೋಸ್ಕರ ಯೇಸು ಸ್ವಾಮಿ ಒಂದು ಮಾತು ಹೇಳಿದ, ತಂದೆ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಕೂಡ ಲೋಕದವರಲ್ಲ. ಲೋಕದಿಂದ ಇವರನ್ನು ತೆಗೆಯಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ. ಕೆಡುಕನಿಂದ ತಪ್ಪಿಸಿ ಕಾಪಾಡು. ಲೋಕದಲ್ಲಿ ಕೆಡುಕ ಇದ್ದಾನೆ, ಬಟ್ ನಿನ್ನ ವಾಕ್ಯವನ್ನು ಇವರಿಗೆ ನಾನು ಕೊಟ್ಟಿದ್ದೇನೆ. ಯಾವಾಗ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಹಾಕುತ್ತೀರಿ, ಆ ವಾಕ್ಯ ನಿಮಗೋಸ್ಕರ ಕೆಲಸ ಮಾಡುತ್ತದೆ. ಬೇಕಾದರೆ ಒಂದು ವಚನ ಓದುವ, 22ನೇ ಅಧ್ಯಾಯ 8ನೇ ವಚನ, ಪ್ರಕಟಣೆ ಗ್ರಂಥ 22. ಈ ಸಂಗತಿಗಳನ್ನು ಎಲ್ಲರೂ ಓದ್ತಾ ಇದ್ದೀರಾ? ಇದು ಯೋಹಾನ, ಯೇಸುವಿನ ಶಿಷ್ಯನಾದ ಯೋಹಾನನು 96 ವರ್ಷದಲ್ಲಿ ಆತನು ದರ್ಶನವನ್ನು ಕಂಡ, ಆತನು ಪರಲೋಕಕ್ಕೆ ಒಯ್ಯಲ್ಪಟ್ಟ. ಈ ಪ್ರಕಟಣೆ ಗ್ರಂಥ ದೇವರು ಯೇಸುವಿನ ಶಿಷ್ಯನಾದ ಯೋಹಾನನಿಗೆ ಪ್ರಕಟಿಸಿದ ಪ್ರಕಟಣೆ. ಕೇಳ್ತಾ ಇದ್ದೀರಾ? ಹಲೋ, ಪ್ರಕಟಿಸಿದ ಪ್ರಕಟಣೆ. ಅವನಿಗೆ ದರ್ಶನ ಬೀಳುವಾಗ ಅವನು ಎಲ್ಲಿದ್ದ ಗೊತ್ತಾ? ಪಾತ್ಮೋಸ್ ದ್ವೀಪದಲ್ಲಿ. ನಾನಿಲ್ಲಿ ಬರ್ತೇನೆ ಜಸ್ಟ್. ಅವನಿಗೆ ದರ್ಶನ ಬೀಳುವಾಗ ಅವನು AC ರೂಮಲ್ಲಿರಲಿಲ್ಲ. ಅವನು ದರ್ಶನ ಬೀಳುವಾಗ ಅವನು ಪಾತ್ಮೋಸ್ ದ್ವೀಪದಲ್ಲಿ ಹಾಕಲ್ಪಟ್ಟಿದ್ದು. ಈ ಪಾತ್ಮೋಸ್ ದ್ವೀಪದಲ್ಲಿ ಗಿಡಗಳಿಲ್ಲ. ಪಾತ್ಮೋಸ್ ದ್ವೀಪದಲ್ಲಿ ಸೂರ್ಯನ ಬಿಸಿಲು ನೇರವಾಗಿ ಬೀಳ್ತದೆ. ಹಕ್ಕಿಗಳು ಹೀಟಿಗೆ ಹಾರುವಾಗ ಸಾಯ್ತಾರೆ. ಆ ಒಂದು ಹೀಟಿನಲ್ಲಿ ಅವನು ದರ್ಶನವನ್ನು ನೋಡ್ತಾನೆ. ಇವತ್ತು 8 hours ಪ್ರೇಯರಿಗೆ ಬಂದಾಗ ಸ್ವಲ್ಪ ಸೆಕೆ ಆದಾಗ ಅವರಿಗೆ ದರ್ಶನ ಸಾಗುವುದಿಲ್ಲ, ಪ್ರೇಯರ್ ಮಾಡಲಿಕ್ಕೆ ಸಾಗುವುದಿಲ್ಲ. ಒಬ್ಬ ಆತ್ಮಿಕ ವ್ಯಕ್ತಿಗೆ ಹೊರಗಿನ ಹೀಟ್ ತಾಗುವುದಿಲ್ಲ, ಅವನ ಒಳಗಿರುವ ಕೂಲಿಂಗ್ ಇದೆ ನೋಡಿ, ಅದೇ ಕೂಲಿಂಗ್ ಅನ್ನು ಮ್ಯಾನಿಫೆಸ್ಟ್ ಮಾಡ್ತದೆ. ಇರಲಿ, ಇದು ನನ್ನ ಸಬ್ಜೆಕ್ಟ್ ಅಲ್ಲ. ಇಲ್ಲಿ ಈ ಸಂಗತಿಗಳನ್ನು ಕೇಳಿ ಕಂಡವನು ಯೋಹಾನೆಂಬ ನಾನೇ. ನಾನು ಕೇಳಿ ಕಂಡಾಗ ಈ ಸಂಗತಿಗಳನ್ನು ನನಗೆ ತೋರಿಸಿದ ದೇವದೂತನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಕ್ಕೆ ಬಿದ್ದೆನು. ಓಕೆ, ನೆಕ್ಸ್ಟ್. ಅವನು ನನಗೆ
ಮಾಡಬೇಡ ನೋಡು. ಹೇಳ್ರಿ, ಮಾಡಬೇಡ ನೋಡು, ಹಾಗೆ ಮಾಡಬೇಡ. ನಾನು ನಿನಗೂ ಪ್ರವಾದಿಗಳಾಗಿರುವ ನಿನ್ನ ಸಹೋದರಿಗೂ ಈ ಪುಸ್ತಕದಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವವರಿಗೂ. ಹೇಳ್ರಿ, ಈ ಪುಸ್ತಕದಲ್ಲಿ, ಹೇಳ್ರಿ, ನಿಮ್ಮ ಸತ್ಯವೇದವನ್ನು ಮೇಲಕ್ಕೆತ್ತಿ ಹೇಳ್ರಿ, ಈ ಪುಸ್ತಕದಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವವರಿಗೂ ಜೊತೆಯ ದಾಸನಾಗಿದ್ದೇನೆ, ದೇವರಿಗೆ ನಮಸ್ಕಾರ ಮಾಡು ಎಂದು ಹೇಳಿದನು. ಅದಕ್ಕೋಸ್ಕರ ದೇವರು ನಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ. ನಾವು ವಾಕ್ಯವನ್ನು ಮೆಡಿಟೇಟ್ ಮಾಡಬೇಕು. ಯಾವ ಯಾವ ಸಂದರ್ಭದಲ್ಲಿ ವಾಕ್ಯ ಏನು ಹೇಳ್ತದೆ ಆ ವಾಕ್ಯವನ್ನು ನಾವು ಡಿಕ್ಲೇರ್ ಮಾಡಿದಾಗ ಸೈತಾನನು ಬಿಟ್ಟು ಹೋಗ್ತಾನೆ, ದೇವದೂತರು ನಮ್ಮ ಸೇವೆಗೆ ಬರುತ್ತಾರೆ. ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ? ಪ್ರೈಸ್ ಗಾಡ್. ಕೆಲವರು ಪ್ರಾರ್ಥನೆ ಮಾಡುವಾಗ ಒಂದು ವರ್ಡ್ ಇರುವುದಿಲ್ಲ. ಎವ್ರಿ ಟೈಮ್ ನೀವು ಪ್ರಾರ್ಥನೆ ಮಾಡುವಾಗ ವಾಕ್ಯ ಹಿಡಿದು ಪ್ರಾರ್ಥನೆ ಮಾಡಿರಿ. ನೀವು ವಾಕ್ಯ ಹಿಡಿದು ಪ್ರಾರ್ಥನೆ ಮಾಡುವಾಗ ಕಿಂಗ್ಡಮ್ ಫಂಕ್ಷನ್ ಆಗ್ತದೆ. ನೀವು ದೇವರ ರಾಜ್ಯದ ಅರಸರು. ನೀವು ಹೇಗೆ ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು ನಿಮಗೆ ಗೊತ್ತಿಲ್ಲದ ಕಾರಣ ನಿಮಗೆ ವಾಕ್ಯ ಕೊಡಲ್ಪಟ್ಟಿದೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೌವನಸ್ಥರೇ ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ಆ ಕೆಡುಕನನ್ನು ಜಯಿಸಿರುವುದರಿಂದ ನಿಮಗೆ ಬರೆಯುತ್ತೇನೆ. ಓದಿದ್ದೀರಾ? ಎಲ್ಲಿದೆ? ಓದಿ. 2ನೇ ಅಧ್ಯಾಯ 14ನೇ ವಚನ, ಯೋಹಾನ ಪತ್ರಿಕೆಯಲ್ಲಿ, ಗಾಸ್ಪೆಲ್ ಆಫ್ ಲೆಟರ್ ಆಫ್ ಜಾನ್, ಸಾರಿ, ಓದಿ, ಎಲ್ಲರೂ ಓದಿ. 14ನೇ ವಚನ. ತಂದೆಗಳೇ, ಓದಿರಿ, ತಂದೆಗಳೇ, ಎಲ್ಲರೂ ಓದಿರಿ, ಎಲ್ಲರೂ ಓದಿ. ತಂದೆಗಳೇ, ಯೌವನಸ್ಥರೇ, ಹೇಳ್ರಿ, ಎಲ್ಲ ಯೌವನಸ್ಥರು, ಹೇಳ್ರಿ, ಯೌವನಸ್ಥರೇ. ಇಲ್ಲಿ ಬರೆದದ್ದು ಯೌವನಸ್ಥರಿಗೆ, ನಮ್ಮ ಶಾರೀರಿಕ ಯೌವನಸ್ಥರಲ್ಲ. ಇಲ್ಲಿ ಬರೆಯಲ್ಪಟ್ಟಿದ್ದು ಆತ್ಮಿಕ ಯೌವನಸ್ಥರಿಗೆ. ಆತ್ಮಿಕತೆಯಲ್ಲಿ ಕೂಡ 3 ಸ್ಟೇಜ್ಗಳಿವೆ: ಮಕ್ಕಳು, ಯೌವನಸ್ಥರು ಮತ್ತು ತಂದೆಗಳು. ಮೆಚೂರ್ ಇನ್ ಸ್ಪಿರಿಚುವಲಿ. ಮಕ್ಕಳಿಗೆ ಯೇಸುವಿನ ನಾಮದಲ್ಲಿ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ನಿಮಗೆ ಬರೀತೇನೆ. ಮಕ್ಕಳಿಗೆ ಇನ್ನೂ ಡೌಟ್, ಪಾಪಗಳು ಕ್ಷಮಿಸಲ್ಪಟ್ಟಿದ್ದೇವೆ ಅಂತ. ಯಾವಾಗಲೂ ಅವರು ಕಂಡಮಿನೇಷನ್ ಇರ್ತಾರೆ, ಯಾವಾಗಲೂ ಪಾಸ್ಟ್ ಅವ್ರ ಮಿಸ್ಟೇಕಲ್ಲಿ ಅವರು ಇರ್ತಾರೆ. ಅವರಿಗೆ ಸಭೆಗೆ ಬರುವಾಗ ಆರಾಧನೆ ಮಾಡಲಿಕ್ಕೆ ಆಗುವುದಿಲ್ಲ, ಅದು ಬಾಲ್ಯಾವಸ್ಥೆ. ಅದಕ್ಕೆ ಮಕ್ಕಳೇ, ಆತನ ನಾಮದ ನಿಮಿತ್ತವಾಗಿ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದ ನಿಮಗೆ ಬರೀತೇನೆ. ಯೌವನಸ್ಥರೇ, ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ಆ ಕೆಡುಕನನ್ನು ಜಯಿಸಿರುವುದರಿಂದಲೂ ನಿಮಗೆ ಬರೆಯುತ್ತೇನೆ. ವಿದೌಟ್ ವರ್ಡ್ ಯು ಕ್ಯಾನಾಟ್ ಓವರ್ಕಮ್ ಈವಿಲ್ ಒನ್. ಕೇಳ್ತಾ ಇದ್ದೀರಾ? ವಿದೌಟ್ ವರ್ಡ್ ಇನ್ ಯೋರ್ ಸ್ಪಿರಿಟ್, ವಾಕ್ಯ ನಿಮ್ಮ ಆತ್ಮದಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ಕೆಡುಕನನ್ನು ಜಯಿಸಲಿಕ್ಕೆ ಆಗುವುದಿಲ್ಲ. ಕೆಡುಕ ಲೋಕದಲ್ಲಿ ಇದ್ದಾನೆ. ಕೇಳ್ತಾ ಇದ್ದೀರಾ? ಕೆಡುಕನು ಲೋಕದಲ್ಲಿದ್ದಾನೆ. ಮೇ ಬಿ ನಿಮ್ಮ ಫೈನಾನ್ಸ್ ಅನ್ನು ಸ್ಟಾಪ್ ಮಾಡ್ಬೋದು, ಮೇ ಬಿ ನಿಮ್ಮ ಹೆಲ್ತ್ ಅನ್ನು ಸ್ಟಾಪ್ ಮಾಡ್ಬೋದು, ಮೇ ಬಿ ನಿಮ್ಮ ಕುಟುಂಬದ ಜೀವಿತದಲ್ಲಿ ಅವನು ಹಿಡಿಬಹುದು. ಯಾಕೆ? ವಾಕ್ಯ ಇಲ್ಲದ ಕಾರಣ. ಅದಕ್ಕೋಸ್ಕರ ಬೈಬಲ್ ಹೇಳ್ತಿದೆ, ಸೈತಾನನು ವಾಕ್ಯವನ್ನು ಕೇಳಿದ ಕೂಡಲೇ ಬರುತ್ತಾನೆ ಆ ವಾಕ್ಯವನ್ನು ಕದ್ದುಕೊಂಡು ಹೋಗ್ಲಿಕ್ಕೆ. ಯಾಕೆ? ಆ ವಾಕ್ಯವನ್ನು ತಿಳಿಯಬಾರದು. ಯಾವಾಗ ನಿಮಗೆ ವಾಕ್ಯ ತಿಳಿಯಿತು, ಯಾವಾಗ ನಿಮಗೆ ವಾಕ್ಯ ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಕೆಡುಕನು ನಿಮ್ಮನ್ನು ಹಿಡಿಯುವುದಿಲ್ಲ. ಹೇಳ್ರಿ, ಕೆಡುಕನನ್ನು ಹಿಡಿಯುವುದಿಲ್ಲ. ಇದೇ ಬೈಬಲಲ್ಲಿ ಕೆಡುಕನ್ನು ಹಿಡಿಯುವುದಿಲ್ಲ ಅಂತ. ಓದಿರಿ, 5ನೇ ಅಧ್ಯಾಯ 18ನೇ ವಚನ, ಯೋಹಾನ ಪತ್ರಿಕೆಯಲ್ಲಿ, ಲೆಟರ್ ಆಫ್ ಜಾನ್ 5 chapter 18 verse. ಲೆಟರ್ ಆಫ್ ಜಾನ್ ಓದಿರಿ. ದೇವರಿಂದ ಹುಟ್ಟಿರುವವನು. ಹೇಳ್ರಿ, ನಾವು ದೇವರಿಂದ ಹುಟ್ಟಿರುವವರು. ಕಮನ್ ಹೇಳ್ರಿ, ದೇವರಿಂದ ಹುಟ್ಟಿರುವವರು. ಪಾಪ ಮಾಡುವನಲ್ಲ ಎಂಬುದು ನಮಗೆ ಗೊತ್ತಿದೆ. ಹೇಳ್ರಿ, ನಮಗೆ ಗೊತ್ತಿದೆ. ದೇವರಿಂದ ಹುಟ್ಟಿದ ಆತನನು ಅವನನ್ನು ಕಾಪಾಡುವನು, ಕೆಡುಕನು ಅವನನ್ನು ಹಿಡಿಯುವುದಿಲ್ಲ. ದೇವರಿಂದ ಹುಟ್ಟಿದ ಆತನು ಯಾರು? ಯೇಸು. ನೀವು ಯಾರಿಂದ ಹುಟ್ಟಿದವರು? ದೇವರಿಂದ ಹುಟ್ಟಿದವರು. ಕೆಡುಕನು ಅವನನ್ನು ಹಿಡಿಯುವುದಿಲ್ಲ. ಯಾಕೆ ಹಿಡಿಯುವುದಿಲ್ಲ? ಮುಂದೆ ಓದಿ.
ಮುಂದೆ ಓದಿ. ನಾವು ದೇವರಿಂದ ಹುಟ್ಟಿದವರೆಂದು ಲೋಕವೆಲ್ಲವೂ ಕೆಡುಕನ ವಶದಲ್ಲಿದೆ, ಕೆಡುಕನ ಕಂಟ್ರೋಲಲ್ಲಿದೆ, ಕೆಡುಕನ ಕೈಯಲ್ಲಿದೆ, ಬಿದ್ದಿದೆ ಎಂದು ನಮಗೆ ಗೊತ್ತಿದೆ. ಇವತ್ತು ವಿಶ್ವಾಸಿಗಳನ್ನು ಕೆಡುಕನ ಹಿಡಿಯಬಾರದು. ಮುಂದೆ ಬರೆಯಲ್ಪಟ್ಟಿದೆ, ಓದಿರಿ, ಮುಂದೆ ಬರೆಯಿರಿ. ದೇವರ ಮಗನು ಬಂದು ನಾವು ಸತ್ಯವಾಗಿರುವ ಆತನು ಅರಿತುಕೊಳ್ಳುವ ಹಾಗೆ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆ. ದೇವರ ವಾಕ್ಯದ ಅಂಡರ್ಸ್ಟ್ಯಾಂಡಿಂಗ್ ಕೆಡುಕನನ್ನು ನಿಮ್ಮನ್ನು ಹಿಡಿಯಲಿಕ್ಕೆ ಬಿಡುವುದಿಲ್ಲ. ಸೈತಾನಿಗೆ ಡೇಂಜರ್ ವ್ಯಕ್ತಿ ಯಾರು ಅಂತ ಹೇಳಿದರೆ ಪವಿತ್ರ ಆತ್ಮನ ವರಗಳಿರುವ ವ್ಯಕ್ತಿ ಅಲ್ಲ, ಡೆಡ್ ರೈಸ್ ಮಾಡುವ ವ್ಯಕ್ತಿ ಅಲ್ಲ. ಹಲೋ, ಸೈತಾನು ಹೆದರುವ ಒಬ್ಬನೇ ವ್ಯಕ್ತಿ ಯಾರಂದರೆ ಯಾರ ಒಳಗೆ ವಾಕ್ಯ ಇದೆ. ಪ್ರೈಸ್ ಗಾಡ್. ವಾಕ್ಯ ನಿಮ್ಮ ಒಳಗೆ ಇದ್ದರೆ ನಿಮ್ಮನ್ನು ಆತನು ಅಷ್ಟು ಈಸಿಯಾಗಿ ಹಿಡಿಯಲಿಕ್ಕೆ ಆಗುವುದಿಲ್ಲ. ನೀವು ವಾಕ್ಯ ತಿಳಿಯದ ಹಾಗೆ ನಿಮಗೆ ಅನೇಕ ಪ್ರಯತ್ನಗಳನ್ನು ಮಾಡುತ್ತಾನೆ. ಕೆಲವರು ವಾಕ್ಯ ಕೇಳುವಾಗ ಮೊಬೈಲಲ್ಲಿರ್ತಾರೆ, ಕೆಲವರು ವಾಕ್ಯ ಕೇಳುವಾಗ ಮನೆಯಲ್ಲಿರ್ತಾರೆ, ಕೆಲವರು ವಾಕ್ಯ ಕೇಳುವಾಗ ಎಂತ ಇದು ದಿನಾಲು, ಕೆಲವರು ವಾಕ್ಯ ಕೇಳುವಾಗ ಅವರಿಗೆ ಮೂತ್ರ ಆಗ್ತದೆ, ಬಾಯಾರಿಕೆ ಆಗ್ತದೆ. ತೊಂದರೆ ಇಲ್ಲ, ಬಾಯಾರಿಕೆ ನೀರು ಕುಡಿಯಿರಿ, ನೋ ಪ್ರಾಬ್ಲಮ್. ಬಟ್ ವಾಕ್ಯ ನಿಮ್ಮ ಆತ್ಮದ ಒಳಗೆ ಹಾಕಿರಿ. ಬರ್ತದೆ, ದೇವರ ಮಗನು ಬಂದು ನಾವು ಸತ್ಯವಾಗಿರುವ ಆತನ್ನು ಅರಿತುಕೊಳ್ಳುವಾಗೆ. ಸತ್ಯ ಅಂದರೆ ಏನು? ದೇವರ ವಾಕ್ಯದ ಪ್ರಕಟಣೆ. ದೇವರ ವಾಕ್ಯದ ಪ್ರಕಟಣೆ ನಿಮಗೆ ಆಯ್ತು ಅಂತ ಹೇಳಿದರೆ ಆ ಏರಿಯಾದಲ್ಲಿ ಸೈತಾನು ನಿಮ್ಮನ್ನು ಹಿಡೀಲಿಕ್ಕೆ ಆಗುವುದಿಲ್ಲ. He cannot control you. ನಿಮ್ಮ ಫೈನಾನ್ಸ್ ಅನ್ನು ಅಷ್ಟು ಈಸಿಯಾಗಿ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ನಿನ್ನಷ್ಟು ಎಷ್ಟೇ ಹೀಲಿಂಗ್ ಮಿನಿಸ್ಟ್ರಿ ಇರ್ಬೋದು, ಗಿಫ್ಟ್ಗಳಿರ್ಬೋದು, ವಾಕ್ಯ ಇಲ್ಲ ಅಂತ ಹೇಳಿದರೆ ಆ ವ್ಯಕ್ತಿ ಅವನ ಹತ್ರ ಎಷ್ಟೇ ಹಣ ಇದ್ದರೂ ಅದು ಅವನ ಕೈಯಲ್ಲಿರುವುದಿಲ್ಲ ಒಮ್ಮೊಮ್ಮೆ ಅಗತ್ಯಕ್ಕೆ. ಹಲೋ, ವಾಕ್ಯ ಇದ್ದ ವ್ಯಕ್ತಿ ಒಳಗೆ ಹೊರಗೆ ಏನಿಲ್ಲದರೂ ತಕ್ಕ ಸಮಯದಲ್ಲಿ ಎಲ್ಲ ಇರ್ತದೆ. ಪ್ರೈಸ್ ಗಾಡ್. ತಕ್ಕ ಸಮಯದಲ್ಲಿ ನಿನಗೆ ಏನು ಬೇಕು ಅದು ಇರ್ತದೆ, ಏನು ಇರ್ತದೆ. ದ ವರ್ಡ್ ಪ್ರೊಡ್ಯೂಸ್ ವೆಲ್ತ್, ವರ್ಡ್ ಪ್ರೊಡ್ಯೂಸ್ ಹೆಲ್ತ್, ವರ್ಡ್ ಪ್ರೊಡ್ಯೂಸ್ ಫೇವರ್, ವರ್ಡ್ ಪ್ರೊಡ್ಯೂಸ್ ಪ್ರೊಟೆಕ್ಷನ್. ಯಾವ ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುವನು. ಹಿ ವಿಲ್ ರಿಸೀವ್ ಫೇವರ್. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ದ್ವಾರಗಳ ಬಳಿಯಲ್ಲಿ ದಿನಾಲು ಕಾಯುತ್ತಾ ನನ್ನ ಮಾತುಗಳನ್ನು ಕೇಳುವವನು ಧನ್ಯನು. ಯಾವ ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಅವನು ಯೆಹೋವನ ಕಟಾಕ್ಷಕ್ಕೆ, ಇಂಗ್ಲಿಷ್ನಲ್ಲಿದೆ ಹಿ ವಿಲ್ ರಿಸೀವ್ ಫೇವರ್. ಕಟಾಕ್ಷಕ್ಕೆ ಗುರಿಯಾಗುತ್ತಾನೆ. ವಾಕ್ಯ ನಿಮ್ಮ ಹೃದಯದಲ್ಲಿ ಬೇಕು. ಕಮಾನ, ವಾಕ್ಯ ಬೇಕು. ಇಲ್ಲಿ ದೇವದೂತ ಹೇಳ್ತಾನೆ, ನಾವು ಅವರಿಗೆ ಕೆಲಸ ಮಾಡುವವರಲ್ಲ. ಯಾರ ಒಳಗೆ ವಾಕ್ಯ ಇದೆ, ಯಾರ ವಾಕ್ಯವನ್ನು ಕೈಗೊಂಡು ನಡೆಯುತ್ತಾರೆ ಅವರ ಸೇವೆಗೋಸ್ಕರ ಇರುವವರು ನಾವು. ಇವತ್ತು ದೇವದೂತರು ನಿಮಗೆ ಆಲ್ರೆಡಿ ಅಪ್ಪಣೆ ಕೊಡಲ್ಪಟ್ಟಿದ್ದಾರೆ, ಕಳುಹಿಸಲ್ಪಟ್ಟಿದ್ದಾರೆ. ಯಾಕೆ ಅವರು ಸೇವೆ ಮಾಡೋದಿಲ್ಲ? ಯಾಕೆ ಮಾಡೋದಿಲ್ಲ ಅಂದರೆ ನೀವು ವಾಕ್ಯವನ್ನು ಬಿಡುಗಡೆ ಮಾಡಲಿಲ್ಲ. ಎರಡು ಸಂಗತಿ, ಒಂದು ನಂಬಿಕೆ, ಮತ್ತೊಂದು ಮಾತಾಡುವಂಥ. ಹಲೋ, ಇದ್ದೀರಾ ಇಲ್ಲಿ? ಹಲೋ, ನಂಬಿಕೆ ಹೇಗೆ ಬರುತ್ತದೆ? ವಾಕ್ಯವನ್ನು ಕೇಳಿದರಿಂದ ನಂಬಿಕೆ ಬರ್ತದೆ. ರೈಟ್? ಈಗ ನಿಮ್ಮ ಹತ್ರ ನಂಬಿಕೆ ಇದ್ರೆ ಆಯ್ತಾ? ನಂಬಿಕೆ ಎಂಬುವಂಥದ್ದು ದೇವರ ರಾಜ್ಯದ ಕರೆನ್ಸಿ. ಈ ಲೋಕದಲ್ಲಿ ನಿಮಗೆ ಏನಾದರೂ ಚಲಾವಣೆ ಮಾಡಬೇಕಾದ್ರೆ ನಿಮ್ಗೆ ಏನು ಬೇಕು? ಹಣ ಬೇಕು. ರೈಟ್? ನೀವು ಹಣ ಕೊಡ್ತೀರಿ, ಮೀನು ತಗೊಳ್ತೀರಿ, ಹಣ ತಗೊಳ್ತೀರಿ, ಐಸ್ ಕ್ರೀಮ್ ತಗೊಳ್ತೀರಿ, ಹಣ ಕೊಡ್ತೀರಿ, ಲ್ಯಾಂಡ್ ತಗೊಳ್ತೀರಿ, ಹಣ ಕೊಡ್ತೀರಿ, ಕಮಾನ್ ಕೊಡ್ತೀರಿ. ನಿಮಗೆ ಏನು ಬೇಕೋ ಪರ್ಚೇಸ್ ಮಾಡ್ತೀರಿ, ಹಣ ಕೊಡ್ತೀರಿ, ಕಾರ್ ತಗೊಳ್ತೀರಿ, ಹಣ ಕೊಡ್ತೀರಿ, ವೆಹಿಕಲ್ ತಗೊಳ್ತೀರಿ. ಈಗ ಎಲ್ಲ ಹಣ ಬರ್ತಾ ಇದೆ, ನಾನು ಎಲ್ಲವನ್ನು ಒಳಗಿಟ್ಟಿದ್ದೇನೆ, ಬರುವುದಿಲ್ಲ. ರೈಟ್?
ನೀವು ವಾಕ್ಯವನ್ನು ಕೇಳಿದಾಗ ನಂಬಿಕೆ ಬರುತ್ತದೆ. ನಂಬಿಕೆ ಎಂಬುವಂಥದ್ದು ದೇವರ ರಾಜ್ಯದ ಕರೆನ್ಸಿ, ಚಲಾವಣೆ. ಯು ಮಸ್ಟ್ ರಿಲೀಸ್ ಫೇತ್, ದೆನ್ ಯು ವಿಲ್ ಹ್ಯಾವ್. ಯಾರಾದರೂ ಈ ಬೆಟ್ಟಕ್ಕೆ ಇಲ್ಲಿಂದ ಕಿತ್ತುಕೊಂಡು ಹೋಗಿ ಸಮುದ್ರಕ್ಕೆ ಹೋಗು ಅಂತ ಹೇಳಿದರೆ ನೀನು ಹೇಳಿದ್ದು ಆಗುವುದೆ ಅಂತ ಸ್ವಲ್ಪವೂ ಸಂಶಯ ಪಡದೆ ನೀನು ಹೇಳಿದಂತೆ ಆಗುವುದು. ಹೂ ಎವರ್ ಶಲ್ ಸೇ unto this mountain be thou removed and cast unto the sea, shall not doubt in his heart, shall believe which those things he shall say come to pass, then he shall have. He shall have. ಇಂಗ್ಲಿಷ್ನಲ್ಲಿ ಏನು ಹೇಳ್ತದೆ ಓದಿರಿ. 23ನೇ ಅಧ್ಯಾಯ 11ನೇ 23ನೇ ವಚನ, ಮಾರ್ಕ. For assuredly I say to you, whoever say to this mountain, be removed and be cast unto the sea, and does not doubt in his heart, but believes that those things he says will be done, he will have. Right? He will have whatever he says. ಅವನು ಏನು ಹೇಳುತ್ತಾನೆ ಅದನ್ನು ಹೊಂದುತ್ತಾನೆ. ನಿಮಗೆ ಸತ್ಯವಾಗಿ ಹೇಳ್ತೀನಿ, ಯಾವನಾದರೂ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದನ್ನು ನಂಬಿದರೆ ಅವನು ಹೇಳಿದಂತೆ ಆಗುವುದು. ಇಂಗ್ಲಿಷ್ನಲ್ಲಿ ಹಿ ಶಾಲ್ ಹ್ಯಾವ್, ಅವನು ಹೊಂದುತ್ತಾನೆ. ನಂಬಿಕೆ ಎಂಬುವಂಥದ್ದು ಆತ್ಮಿಕ ಲೋಕದಲ್ಲಿ ಅದು ನಿಮ್ಮ ಹಣ. ನಂಬಿಕೆ ಇಲ್ಲದೆ ಯಾರೂ ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. ಯೇಸು ಒಂದು ಮಾತು ಹೇಳಿದ, ಏನು ಹೇಳಿದ? ನೀವು ನನ್ನಲ್ಲಿಯೂ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ಇದ್ದರೆ ಏನು ಬೇಕಾದರೂ ಕೇಳಿಕೊಳ್ಳಿ. ಇವತ್ತು ಕ್ರಿಸ್ತನಲ್ಲಿ ಅನೇಕರಿದ್ದಾರೆ, ಇಡೀ ಸಭೆ ಇದೆ. ನನ್ನಲ್ಲಿ ಅಂದರೆ ಏನು? ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ಹೊಸ ಸೃಷ್ಟಿಯಾಗಿದ್ದಾನೆ. ಈಗ ಪೂರ್ವ ಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು. ಎಷ್ಟು ಮಂದಿ ಕ್ರಿಸ್ತನಲ್ಲಿದ್ದೀರಿ? ನೀವು ನನ್ನಲ್ಲಿದ್ದರೆ ಏನು ಬೇಕಾದರೂ ಕೇಳಿಕೊಳ್ಳಿ ಅಂತ ಹೇಳಲಿಲ್ಲ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ. ಓದಿರಿ 15ನೇ 7ನೇ ವಚನ, ಗಾಸ್ಪೆಲ್ ಆಫ್ ಜಾನ್ 15:7. ಓದಿ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ, ಹೇಳಿ, ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ವಾಕ್ಯ ಗೂಗಲಲ್ಲಿ ಇರುವುದಲ್ಲ, ವಾಕ್ಯ ನೋಟ್ ಪುಸ್ತಕದಲ್ಲಿ ಬರೆಯಿರಿ, ಬರೆದು ಬಿಸಾಡುವುದಲ್ಲ ಗೋಳಿ ಬಜೆ ಕಟ್ಟಲಿಕ್ಕೆ. ರೈಟ್? ಕೆಲವರು ವಾಕ್ಯ ಸಭೆಗೆ ಬರ್ತಾರೆ, ಬರೀತಾರೆ, ನಮಗೆ ಬಿಟ್ಟು ಹೋಗ್ತಾರೆ, ಮತ್ತು ನಾನು ಓದುವುದಿಲ್ಲ. ಎಷ್ಟೋ ಸರ್ತಿ ನಾನು ಓದಿದ್ದೇನೆ ಚರ್ಚಲ್ಲಿ, ಸೈಡಲ್ಲಿ ಪುಸ್ತಕ ಬಿದ್ದಿರ್ತದೆ, ಆ ದಿವಸ ಸಂದೇಶ ನನಗೋಸ್ಕರ ಬರೆದಿಟ್ಟು ಹೋಗ್ತಾರೋ ಗೊತ್ತಿಲ್ಲ. ಎಷ್ಟೋ ಸರ್ತಿ ನನಗೆ ಸಿಕ್ಕಿದೆ, ಎಲ್ಲ ಸ್ಕ್ರಿಪ್ಚರ್ ಬರೀತಾರೆ, ಪ್ರಾಂಪ್ಟ್ ಅದರಲ್ಲಿ ಬರೆಯುವುದರಲ್ಲಿ. ಬಟ್ ಹೋಗುವಾಗ ಮನೆಗೆ ಕೊಂಡೋಗ್ಲಿಕ್ಕೆ ನೆನಪಿಲ್ಲ. ಪ್ರಸಂಗ ಆಯಿತು, ಸಭೆ ಆಯಿತು, ಆ ಲೆಟರ್ ಬರೆದ ಪುಸ್ತಕ ಕೊಂಡೋಗ್ಲಿಕ್ಕೆ ನೆನಪಿಲ್ಲ. ಮತ್ತು ನಾನು ಓದುವುದು, ಇವತ್ತು ಅದನ್ನು ಪ್ರೀಚ್ ಮಾಡಿದೆಲ್ಲ ನಾನು ಪ್ರೀಚ್ ಮಾಡಿ ನನಗೇ ಓದುವುದು. ಗುಡ್. ನಾನು ಅದಕ್ಕೆ ಕೂಡ ದೇವರಿಗೆ ಸ್ತೋತ್ರ, ದೇವರಿಗೆ ನಿನಗೆ ಈ ರೀತಿ ಆದರೂ ಹೆಲ್ಪ್ ಮಾಡ್ತಿ. ಬಟ್ ನಿಮ್ಗೇನು ಸಿಗ್ತದೆ? ವಾಕ್ಯವನ್ನು ಕೇಳಿ ಮನೆಗೆ ಹೋಗಬೇಡ್ರಿ, ವಾಕ್ಯವನ್ನು ಕೇಳಿ ಬರೀರಿ, ಅಥವಾ ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲಿ ಪುನಃ ಕೇಳ್ರಿ, ಅಂಟಿಲ್ ನಿಮ್ಮ ಆತ್ಮದಲ್ಲಿ ಅದು ಪ್ರಕಟಣೆ ಆಗುವವರೆಗೆ, ಅಂಟಿಲ್ ನಿಮ್ಮ ಆತ್ಮದಲ್ಲಿ ಸತ್ಯ ತಿಳಿಯುವ ತನಕ, ಆ ಆತ್ಮದಲ್ಲಿ ನಿಮಗೆ ವಿವೇಕ ದೊರಕುವ ತನಕ ಕೇಳ್ರಿ. ದೇವರಿಂದ ಹುಟ್ಟಿದವನು ಪಾಪ ಮಾಡುವುದಿಲ್ಲ, ದೇವರಿಂದ ಹುಟ್ಟಿದವನು ಪಾಪ ಮಾಡುವುದಿಲ್ಲ, ಕೆಡುಕನವನನ್ನು ಹಿಡಿಯುವುದಿಲ್ಲ. ಯಾಕೆ ಹಿಡಿಯುವುದಿಲ್ಲ? ದೇವರಿಂದ ಹುಟ್ಟಿದವನು ಅವನನ್ನು ಕಾಪಾಡುತ್ತಾನೆ. ಲೋಕವೆಲ್ಲವೂ ಕೆಡುಕನ ವಶದಲ್ಲಿದ್ದರು, ನಾವು ಆತನ ವಶದಲ್ಲಿ ಇಲ್ಲ. ಹೇಳಿ, ನಾವು ವಶದಲ್ಲಿ ಇಲ್ಲ. ಯಾಕೆ? ದೇವರ ಮಗನು ಬಂದು ನಮಗೆ ಸತ್ಯವಾಗಿರುವ ಆತನು ತಿಳಿಯುವಂತೆ, ಪ್ರಕಟಣೆ ಆಗುವಂತೆ, ಅಂಡರ್ಸ್ಟ್ಯಾಂಡಿಂಗ್ ಆಗುವಂತೆ ಪ್ರಕಟಣೆಯನ್ನು ನಮಗೆ ಕೊಟ್ಟಿದ್ದಾನೆ. ದೇವರ ವಾಕ್ಯದ ಪ್ರಕಟಣೆ ನಿಮ್ಮನ್ನು ಸ್ವಾತಂತ್ರ್ಯದಲ್ಲಿ ನಡೆಸ್ತದೆ. ಹಲ್ಲೆಲೂಯ. ಅದರಲ್ಲಿ ಗಂಡು ಹೆಣ್ಣು, ಸ್ತ್ರೀ ಪುರುಷ ಎಂಬ ಯಾವ ಭೇದ ಇಲ್ಲ. ಆದ್ದರಿಂದ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ವಾಕ್ಯವನ್ನು ಮೆಡಿಟೇಟ್ ಮಾಡಿರಿ. ಪಾಸ್ಟರ್, ಹೇಗೆ ಮೆಡಿಟೇಟ್ ಮಾಡೋದು ವಾಕ್ಯವನ್ನು? ಹೌ?
ಹೇಗೆ ಹೇಗೆ ಮೆಡಿಟೇಟ್ ಮಾಡೋದು? ಸುಮ್ಮನೆ ಕೂತ್ಕೊಂಡು ಖಾಲಿ ಥಿಂಕ್ ಮಾಡೋದಾ? ನೋ. ನಾನು ಹೇಗೆ ಮಾಡ್ತೇನೆ ಅಂತ ಹೇಳಿದ್ರೆ, ದೇವರ ಸನ್ನಿಧಾನ ಕೂತ್ಕೊಳ್ತೇನೆ. ಮೇ ಬಿ ನನಗೆ ಏನು ಸಿಂಪ್ಟಮ್ಸ್ ಬರಲಿಲ್ಲ, ಸಿಕ್ನೆಸ್ ಏನು ಸಿಂಪ್ಟಮ್ಸ್ ಇಲ್ಲ. ಸ್ಟಿಲ್ ನಾನು ಕೂತ್ಕೊಂಡು ಏನು ಹೇಳ್ತೇನೆ ಗೊತ್ತುಂಟ? ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಆತ ನನ್ನ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು, ನನಗೆ ಕಾಯಿಲೆ ಇಲ್ಲ. ಸ್ಟಿಲ್ ಐ ಆಮ್ ಡಿಕ್ಲೇರಿಂಗ್, ಐ ಆಮ್ ಕನ್ಫೆಸಿಂಗ್. ಪುನಃ ನನ್ನ ಮೂಗಿನ ಬ್ರೆತ್ತಿನ ಒಳಗಿಂದ ಹೇಳ್ತೇನೆ, born of God ಹೇಳ್ತೇನೆ. ದಟ್ ಈಸ್ ಕಾಲ್ ಮಟರ್ ಅಂತ ಹೇಳ್ತಾರೆ. ಮಟರ್ ಅಂತ ಹೇಳಿದ್ರೆ ಒನ್ ಟೈಪ್ ಆಫ್ ಅ ಮೆಡಿಟೇಷನ್. ಮಟರ್ ಒಂದು ವರ್ಡನ್ನು ಪುನಃ ಹೇಳುವುದಂದರೆ ನಿನ್ನ ಮೈಂಡಿಗೆ ನೀನು ರೀಕಾಲ್ ಮಾಡುವುದು. ಮೈಂಡ್ ನನ್ನೊಟ್ಟಿಗೆ ಎಗ್ರಿ ಆಗು, ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು, ಆತನ ಬಾಸುಂಡೆಗಳಿಂದ ಗುಣವಾಯಿತು. ಯಾವಾಗ ನೀನು ಪುನಃ ಹೇಳ್ತಿ, ಸಮ್ಟೈಮ್ಸ್ ಒಂದು ವಾಕ್ಯವನ್ನು 50 ಸರ್ತಿ ಹೇಳಿದುಂಟು, 500 ಸರ್ತಿ ಹೇಳಿದುಂಟು. ಎಲ್ಲಿವರೆಗೆ ಹೇಳ್ತಾನೆ ಅಂದರೆ, ನನ್ನ ಒಳಗಿಂದ ಒಂದು ಪೀಸ್ ರಿಲೀಸ್ ಆಗ್ತದೆ, ನನ್ನ ಒಳಗಿಂದ ಗೊತ್ತಾಗ್ತದೆ ಐ ಆಮ್ ಹೀಲ್ಡ್. ನಾನು ಇಲ್ಲಿ ಬರುವವರಿಗೆ ಕಾಯುವುದಿಲ್ಲ, ನಾನು ಇಲ್ಲಿ ಪೀಸ್ ಆಗುವವರೆಗೆ ಹೇಳ್ತೇನೆ. ಪೀಸ್ ಆಯಿತು ಅಂತ ಹೇಳಿದ್ರೆ ಆ ವಾಕ್ಯ ನನ್ನಲ್ಲಿ ನೆಲೆಗೊಂಡಿತ್ತು. ನನಗೇನು ಕೊರತೆ ಇಲ್ಲ ಅಂತ ಹೇಳಿದ್ರು ನಾನು ವಾಕ್ಯವನ್ನು ಪ್ರೊಡ್ಯೂಸ್ ಮಾಡ್ತೇನೆ. ಬೆಳಿಗ್ಗೆ ಎದ್ದುಕೊಂಡು ಕೂತ್ಕೊಂಡು ಹೇಳ್ತೇನೆ, ಮೈ ಗಾಡ್ ಹಸ್ ಮೆಟ್ ಆಲ್ ಮೈ ನೀಡ್ ಅಕಾರ್ಡಿಂಗ್ ಟು ಹಿಸ್ ರಿಚಸ್ ಅಂಡ್ ಗ್ಲೋರಿ. ನಾನು ನ್ಯಾಚುರಲ್ ಎಷ್ಟೇ ಹಣ ಇರಲಿ ಇಲ್ಲದೆ ಅದರ ಮೇಲೆ ಭರವಸೆ ಇಡುವುದಿಲ್ಲ. ನಾನು ಭರವಸೆ ಇಡುವುದು ನನ್ನ ಒಳಗಿರುವ ರೆವಲ್ಯೂಷನ್ನ ಮೇಲೆ. ಅದು ಡಿಸಪಿಯರ್ ಆಗಬಹುದು, ಇದು ಡಿಸಪಿಯರ್ ಆಗುವುದಿಲ್ಲ. ಇದು ಇದ್ರೆ ಅದು ಇಲ್ಲ ಅಂತ ಹೇಳಿದ್ರೆ ಬರ್ತದೆ. ಕಂದ, ನನ್ನ ಮಾತುಗಳನ್ನು ಅಂಗೀಕರಿಸಿ ಅವುಗಳನ್ನು ನಿಧಿಯಂತೆ ಕಾಪಾಡು. ದೇ ಆರ್ ದ ಟ್ರೆಜರ್. ವರ್ಡ್ ಇಸ್ ದ ಟ್ರೆಜರ್. ಕೆಲವರು ಫ್ರೀ ಟೈಮ್ ಇರುವಾಗ ಫುಲ್ಲು ರೀಲ್ಸ್ ನೋಡಿ, ಗಮ್ಮತ್ ಮಾಡಿ, ಜೋಕ್ ಮಾಡಿ, ಪಿಕ್ನಿಕ್ ಹೋಗಿ ಫುಲ್ಲು ಬಿಸಿ. ನಿಮಗೆ ಫ್ರೀ ಇರುವಾಗ ದಟ್ ಇಸ್ ದ ಟೈಮ್ ಇಸ್ ದ ಪ್ರಿಪರೇಷನ್. ಫ್ರೀ ಇರುವಾಗ ಅದು ಪ್ರಿಪರೇಷನ್ ಟೈಮ್. ದಟ್ ಮೀನ್ಸ್ ಎನಿ ಟೈಮ್ ಈ ವಿಲ್ ಬರುವ ಮುಂಚೆ ನೀವು ಶಕ್ತರಾಗುವಂತೆ. ಎನಿ ಟೈಮ್ ಈ ವಿಲ್ ಕಮ್ಸ್, ನೀವು ನಿಲ್ತಿ. ನಾವು ಹೋರಾಟ ಮಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ರಾಜ್ಯತ್ವ, ಪ್ರಭುತ್ವ, ಆಕಾಶ ಮಂಡಲದ ದುರಾತ್ಮ ಸೇನೆಗಳ ವಿರುದ್ಧವಾಗಿ ನಾವು ಹೋರಾಡುವವರಾಗಿದ್ದೇವೆ. ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ನೀವು ಮಾಡಬೇಕಾದೆಲ್ಲವನ್ನು ಮಾಡಿ ಪೂರ್ಣ ಜಯಶಾಲಿಗಳಾಗಿ ಕೇವಲ ನಿಲ್ಲಿಕ್ಕೆ, ನಿಮ್ಮ ವಿಕ್ಟ್ರಿಯಲ್ಲಿ ನಿಲ್ಲಿಕ್ಕೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಎವ್ರಿ ಡೇ ಮೆಡಿಟೇಟ್ ಮಾಡುವುದಂದ್ರೆ ಸರ್ವಾಯುಧಗಳನ್ನು ಧರಿಸಿ, ರೆವಲೇಷನ್ ಅನ್ನು ಧರಿಸಿ ನಿಲ್ಲುವಂತಹದ್ದು. ಹಲ್ಲೆಲೂಯಾ. ವೈರಿ ಬರುವವರೆಗೆ ಕಾಯುವುದಲ್ಲ, ವೈರಿ ಬರುವಾಗ ಸರ್ವಾಯುಧಗಳನ್ನು ಹುಡುಕ್ಲಿಕ್ಕೆ ಹೋಗುವುದಲ್ಲ. ಕೆಲವರು ಹೇಳ್ತಾರೆ ನೋಡಿ, ಉರ್ಚರೆ ಬಂದಾಗ ಟಾಯ್ಲೆಟ್ ನಾಡ್ನತ್ತು. ಈಗ ಅರ್ಥ ಆಯ್ತು. ಕೇಳಿದರೆ ಈಗ ಅದೇನು ಕೇಳಿದ್ದಾರೆ, ಎಲ್ಲರೂ ಕೇಳಿದ್ದೀರಿ. ರೈಟ್. ನಾವು ಕೆಲವೊಮ್ಮೆ ನಮ್ಮ ಫ್ರೆಂಡ್ಸ್ಗಳಿದ್ದರು, ಹೋಗುವಾಗ ಎಲ್ಲಿಯಾದರೂ ದೂರ ಹೋಗುವಾಗ, ನನ್ನೊಬ್ಬ ಸ್ನೇಹಿತ, ಹೆಸರು ಹೇಳುವುದಿಲ್ಲ, ಅವನು ಯಾವಾಗಲೂ ಹೋಗುವಾಗ ಫಸ್ಟ್ ನೋಡುವುದು ಟಾಯ್ಲೆಟ್ ಹೇಗಿದೆ ಅಂತ. ಅವನು ಯಾವುದು ನೋಡುವುದಿಲ್ಲ, ಹೊಟ್ಟೆಗೆ ತಿನ್ನುವಂಥದ್ದು ಹೋಟೆಲ್ ಯಾವುದು ನೋಡುವುದಿಲ್ಲ, ಬೆಡ್ ಹೇಗಿದೆ ನೋಡುವುದಿಲ್ಲ, ಫಸ್ಟ್ ಟಾಯ್ಲೆಟ್ ಹೇಗಿದೆ ನೋಡ್ತಾನೆ. ಟಾಯ್ಲೆಟ್ ಸರಿ ಇದೆ ಅವನು ಖುಷ್, ಬೆಡ್ ಸರಿ ಇದೆ, ಟಾಯ್ಲೆಟ್ ಸರಿ ಇಲ್ಲ ಅಂತ ಹೇಳಿದ್ರೆ ಅವನು ಖುಷಿ ಇಲ್ಲ ಅಲ್ಲಿ. ಅದಕ್ಕೋಸ್ಕರ ಅವನಿಗೆ ಗೊತ್ತು ನೆಕ್ಸ್ಟ್ ಅದೇ ಪ್ಲೇಸ್ ಇಂಪಾರ್ಟೆಂಟ್ ಅಂತ. ನಮ್ಮ ಜೀವಿತದಲ್ಲಿ ಅದೇ ರೀತಿ ಸಮಸ್ಯೆಗಳು ಬರುವಾಗ ಸರ್ವಾಯುಧಗಳನ್ನು ಹುಡುಕಲಿಕ್ಕೆ ಹೋಗುವುದಲ್ಲ. ಇಂಗ್ಲಿಷ್ನಲ್ಲಿ ಇನ್ ದ ಈವಿಲ್ ಡೇ, ಎವ್ರಿ ಡೇ ಇಸ್ ನಾಟ್ ಎ ಈವಿಲ್ ಡೇ. ಸಡನ್ಲಿ ಈವಿಲ್ ಡೇ ಬರುವಾಗ ನಿನ್ನ ಹತ್ರ ಸರ್ವಾಯುಧಗಳಿವೆ. ಬಿ ಪ್ರಿಪೇರ್ ಅಂತ ಬೈಬಲ್ ಹೇಳ್ತದೆ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ದೇವರ ವಾಕ್ಯವನ್ನು ಕೇಳ್ರಿ. ಎವ್ರಿ ಡೇ ಒಂದು 2 hours ಆದರೂ ದೇವರ ಸನ್ನಿಧಾನದಲ್ಲಿ ಸ್ಪೆಂಡ್ ಮಾಡ್ರಿ.
ಬೆಳಿಗ್ಗೆ 4 ಗಂಟೆಗೆ ಹೇಳ್ತಿರೋ, 5 ಗಂಟೆಗೆ ಹೇಳ್ತಿರೋ, ಹೇಳಿರಿ, ಅನ್ಯ ಭಾಷೆಯಲ್ಲಿ ಮಾತಾಡ್ರಿ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲಿ ಪ್ರಾರ್ಥನೆ ಮಾಡಿರಿ, ವಾಕ್ಯಗಳನ್ನು ಅರಿಕೆ ಮಾಡಿರಿ, ಬೈಬಲನ್ನು ಓದಿರಿ. 2 hours ಎವ್ರಿ ಡೇ ನಿಮ್ಮನ್ನು ಪ್ರಿಪೇರ್ ಮಾಡಿರಿ. 2 hours ನೀವು 2 ಗಂಟೆ ದೇವರ ಸನ್ನಿಧಾನದಲ್ಲಿ ನಿಮ್ಮನ್ನು ಪ್ರಿಪೇರ್ ಮಾಡಿದರೆ ಹೊರಗಿನ ಪ್ರಪಂಚಕ್ಕೆ ಹೋದಾಗ ನೀವೇನೇ ಸಮಸ್ಯೆ ಬಂದರೂ ಅದನ್ನು ಫೇಸ್ ಮಾಡುತ್ತೀರಿ. ಅದರರ್ಥ ಸಮಸ್ಯೆ ಬರುವುದಿಲ್ಲ ಅಂತ ಅರ್ಥ ಅಲ್ಲ, ಪ್ರಾಬ್ಲಮ್ಗಳು ಬರುವುದಿಲ್ಲ ಅಂತ ಅರ್ಥ ಅಲ್ಲ. ಏನೇ ಬಂದರೂ ನೀವು ನಿಲ್ತೀರಿ. ನೀವು ನಿಲ್ತೀರಿ. ಅದಕ್ಕೋಸ್ಕರ ಯಾವಾಗಲೂ ಸರ್ವಾಯುಧಗಳನ್ನು ಧರಿಸದೆ ಹೊರಗೆ ಹೋಗ್ಬೇಡ್ರಿ. ಬ್ರದರ್ ಪ್ರಶಾಂತ್ ಅವರು ಹೇಳಿದರು, ಸರ್ವ ಗುಣಗಳನ್ನು ಕೂಡ ಧರಿಸಿರಿ. ಅದು ಕೂಡ ಸರ್ವಾಯುಧಗಳೇ. ಕನಿಕರ, ದಯೆ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಂಡು ಹೋಗಿರಿ. ಯಾಕೆ ನಾವು ಪ್ರೇಯರಲ್ಲಿ ಕೂತ್ಕೊಳ್ಳೋದು, ಯಾಕೆ ದೇವರಲ್ಲಿ ನಾವು ಸ್ಪೆಂಡ್ ಮಾಡೋದು? ಎಲ್ಲ ಗುಣಗಳನ್ನು ಧರಿಸುವಂಥದ್ದು. ಯಾರು ಧರಿಸಬೇಕು? ನಾವೇ ಧರಿಸಬೇಕು. ಕೇಳ್ತಾ ಇದ್ದೀರಾ? ಯಾರು ಧರಿಸಬೇಕು? ನಾವೇ ಧರಿಸಬೇಕು. ನಿಮ್ಮ ಬಟ್ಟೆಯನ್ನು ಯಾರು ಧರಿಸಿಕೊಂಡು ಬಂದರು? ನೀವೇ ಧರಿಸಿ ಬಂದಿರಿ, ರೈಟ್? ಅದೇ ರೀತಿ ಸರ್ವಾಯುಧಗಳನ್ನು ಕೂಡ ನಾವೇ ಧರಿಸಬೇಕು. ನಮ್ಮ ಸರ್ವಾಯುಧಗಳನ್ನು ನಾವು ಧರಿಸಬೇಕು. ಇಲ್ಲ ನಮ್ಮ ಪಾಸ್ಟರ್ ಧರಿಸ್ತಾರಂತೇಳಿ ನೀನು ಪ್ಯಾಂಪರ್ ಹಾಕ್ತಾ ಇದ್ದೆ. ಹಲೋ, ಪ್ಯಾಂಪರ್ ಬಿಡ್ರಿ. ಆತ್ಮಿಕ ಪ್ಯಾಂಪರನ್ನು ಬಿಡಿರಿ. ನನ್ನ ಮಗುವಿಗೆ ಸ್ವಂತ ಬಟ್ಟೆ ಧರಿಸಲಿಕ್ಕೆ ಆಗುದಿಲ್ಲ, ಸ್ವಂತ ಕಕ್ಕ ತೆಗಿಲಿಕ್ಕೆ ಆಗುದಿಲ್ಲ, ಸ್ವಂತ ಪ್ಯಾಂಪರ್ ಹಾಕಲಿಕ್ಕೆ ಆಗುದಿಲ್ಲ. ಎಲ್ಲ ಪಾಲಕರು ಮಾಡಬೇಕು, ರೈಟ್? ಬಟ್ ದೊಡ್ಡ ಆದ ಮಗುವಿಗೆ ಏನು ಮಾಡ್ತೇವೆ ನಾವು? ಅದಕ್ಕೆ ಪ್ಯಾಂಪರ್ ಹಾಕೋದಿಲ್ಲ, ಅದಕ್ಕೆ ನಾವು ಬಟ್ಟೆ ಹಾಕೋದಿಲ್ಲ. ಅವಳಿಗೆ ನೀನೇ ಸ್ನಾನ ಮಾಡಿ ಬಾ, ನೀನೇ ಬಟ್ಟೆ ಹಾಕು, ನೀನೇ ನಿನ್ನ ಕೆಲಸವನ್ನು ಮಾಡು. ಕೆಲವೊಂದು ಕೆಲಸ ಅವಳಿಗೆ ಹೆಲ್ಪ್ ಮಾಡ್ತೇವೆ, ಕೂದಲು ಬಾಚುವುದು ಏನಾದರೂ ತಾಯಿ ಹೆಲ್ಪ್ ಮಾಡ್ತಾರೆ. ಬಟ್ ಕೆಲವೊಂದು ಸಂಗತಿ ಆಕೆಗೇ ಧರಿಸ್ಲಿಕ್ಕೆ ಹೇಳ್ತಾರೆ. ಅದೇ ರೀತಿ ದೊಡ್ಡವಾದವರಿಗೆ ಅವರದ್ದು ಅವರೇ ಮಾಡ್ತಾರೆ, ಬಾಗಿಲು ಹಾಕಿ ಮಾಡ್ತಾರೆ, ರೈಟ್? ಇವರೆಲ್ಲ ಓಪನ್ ಮಾಡ್ತಾರೆ, ಅವರು ಬಾಗಿಲು ಹಾಕಿ ಮಾಡ್ತಾರೆ. ಯಾಕೆ? ಅವರ ನಗ್ನತೆ ಕಾಣಬಾರದಂತ. ಅದೇ ರೀತಿ ನಮ್ಮ ಆತ್ಮಿಕ ನಗ್ನತೆ ದುರಾತ್ಮಗಳು ನೋಡಬಾರದು. ಡೆವಿಲ್ ಈಸ್ ಅಟ್ರಾಕ್ಟಿಂಗ್ ಸ್ಪಿರಿಚುವಲ್ ನೆಕೆಡ್ನೆಸ್, ರೈಟ್? ಆದ್ದರಿಂದ ದೇವರ ವಾಕ್ಯದ ಪ್ರಕಟಣೆಯೇ ನಿಮ್ಮ ಸರ್ವಾಯುಧಗಳಾಗಿದೆ. ಕಾಣದ ಲೋಕದಲ್ಲಿರುವ ದೇವದೂತರು ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಎವ್ರಿ ಡೇ ಯಾರು ನೀವು ಪರ್ಸನಲ್ ಪ್ರಾರ್ಥನೆ ಮಾಡುವಂಥ ತೀರ್ಮಾನ ಮಾಡಲಿಲ್ಲ, ಇವತ್ತಿನಿಂದ ಮಾಡಿ. ನಿಮಗೋಸ್ಕರ ಮಾತ್ರ ಅಲ್ಲ, ಸಭೆಗೋಸ್ಕರ ಪ್ರಾರ್ಥನೆ ಮಾಡಿರಿ, ನನಗೋಸ್ಕರ ಪ್ರಾರ್ಥನೆ ಮಾಡಿರಿ, ನಿಮ್ಮ ಸಭಾ ಲೀಡರ್ಗಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಿರಿ. ಇದೊಂದು ಸರ್ವಾಯುಧ, ಗೊತ್ತಾ ನಿಮಗೆ? ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದೇ ಒಂದು ಸರ್ವಾಯುಧ. ಪ್ರೇಯರ್ ಮಾಡಿ. ಕೇವಲ ನಿಮಗೋಸ್ಕರ ಜೀವಿಸಬೇಡ್ರಿ. ವಿ ಆರ್ ಹಿಯರ್ ಟು ಲೀವ್ ಫಾರ್ ಅದರ್ಸ್. ಇನ್ನೊಬ್ಬರಿಗೋಸ್ಕರ ನಾವು ಇರುವಂಥದ್ದು, ಇನ್ನೊಬ್ಬರಿಗೋಸ್ಕರ ದೇವರು ನಮ್ಮನ್ನು ಇಟ್ಟಿದ್ದಾನೆ. ಕೇವಲ ನಮಗೋಸ್ಕರ ಮಾತ್ರ ನಾವು ಇರುವುದಾದರೆ ದೇವರ ಪಕ್ಕ ಕೊಂಡು ಹೋಗ್ತಿದ್ದ ನಮ್ಮನ್ನು. ಯೇಸು ಸ್ವಾಮಿ 33 ವರ್ಷ ಆತನು ತನಗೋಸ್ಕರ ಜೀವಿಸಲೇ ಇಲ್ಲ, ಅವನು ಬಂದದ್ದೇ ನಮಗೋಸ್ಕರ. ಈಗ ನಾವು ಇರುವುದೇ ಆತನಿಗೋಸ್ಕರ. ಎಷ್ಟು ಮಂದಿ ಒಪ್ಪುತ್ತೀರಿ? ನನ್ನ ವಚನ ಅಲ್ಲ, ಬೈಬಲ್ ಹೇಳ್ತೇನೆ. ನಾನು ಕೊನೆಯ ವಚನ ತೆಗೆದು ಮುಂದೆ ನಾವು ಕರ್ತನ ಮೇಜಿದೆ, ಅದಕ್ಕೆ ನಾವು ಹೋಗುವ. ಓದಿರಿ 5ನೇ ಅಧ್ಯಾಯ 16 words. 2 Corinthians 15ನೇ ವಚನ ಓದುವ. ಜೀವಿಸುವವರು, ಹೇಳ್ರಿ ಜೀವಿಸುವವರು. ಯಾರೆಲ್ಲ ಜೀವಿಸ್ತಾ ಇದ್ದೀರಿ? ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ. ಹಲೋ, ನಿಮ್ಮ ಆತ್ಮಿಕ ಬೆಳವಣಿಗೆಯ ಮೊದಲ ಹಂತ ಯಾವುದಂತಲೇ, ಇನ್ನು ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು. ಯಾರಿಗೋಸ್ಕರ ಸತ್ತದವನು? ನಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂತಲೇ ಆತನು ಅವನಿಗೋಸ್ಕರ ಸತ್ತನು. ಎಲ್ಲರಿಗೋಸ್ಕರ ಸತ್ತನು. ಆತನು ಸತ್ತದ್ದು ಅವನಿಗೋಸ್ಕರ ಅಲ್ಲ, ಆತನು ಸತ್ತದ್ದು ನಮಗೋಸ್ಕರ. ಯಾಕೆ? ನಾವಿನ್ನು ಮೇಲೆ ಜೀವಿಸುವುದು ನಮಗೋಸ್ಕರ ಅಲ್ಲ, ಆತನಿಗೋಸ್ಕರ ಜೀವಿಸುವುದು. ಹೇಗೆ ಆತನಿಗೋಸ್ಕರ ಜೀವಿಸುವುದು? ಆತನು ಎಲ್ಲರಿಗೋಸ್ಕರ ಕ್ರೂಜೆಯಲ್ಲಿ ಸತ್ತಿದ್ದಾನೆ,
ಎಲ್ಲರ ಪಾಪ ಶಾಪವನ್ನು ಆತನು ಹೊತ್ತುಕೊಂಡು ಹೋಗಿದ್ದಾನೆ. ಅದಕ್ಕೋಸ್ಕರ ನಾವು ಇನ್ನು ಮುಂದೆ ಜೀವಿಸುವುದು ಆತನಿಗೋಸ್ಕರ. ಆತನ ಸುವಾರ್ತೆಯನ್ನು ಆತನು ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ಇತರರಿಗೆ ನಾವು ಹೇಳುವಂಥದ್ದೇ ಆತನಿಗೋಸ್ಕರ ಜೀವಿಸುವುದು. ಹಲೋ, ಇವತ್ತು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಕ್ರಿಸ್ತನ ದೇಹವಾಗಿ ನನ್ನ ಮತ್ತು ನಿನ್ನ ಜವಾಬ್ದಾರಿ ಏನಂತ ಹೇಳಿದ್ರೆ, ನಶಿಸಿ ಹೋಗುವಂಥ ಆತ್ಮಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು, ಸುವಾರ್ತೆಯನ್ನು ಹೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಸುವಾರ್ತೆ ಸಾರುವವರಿಗೋಸ್ಕರ ಸಪೋರ್ಟ್ ನಾವು ಮಾಡಬೇಕು. ಏನಾದರೂ ಮಾಡಬೇಕು. ನೀನು ಏನು ಮಾಡ್ತಾ ಇದ್ದಿ? ನೀನು ಆತನಿಗೋಸ್ಕರ ಮಾಡ್ತಾ ಇದ್ದಿ. ಪ್ರೇಸ್ ಗಾಡ್. ಆತನ ಮಾಡಿದ ಕೆಲಸವನ್ನು ನೀನು ಸ್ಪ್ರೆಡ್ ಮಾಡ್ತಾ ಇದ್ದಿ. ಅದರ್ವೈಸ್ ಯು ಆರ್ ಓನ್ಲಿ ಲಿವಿಂಗ್ ಫಾರ್ ಯುವರ್ ಸೆಲ್ಫ್. ಒಬ್ಬರಿಗೂ ಸುವಾರ್ತೆ ಹೇಳುವುದಿಲ್ಲ, ಒಬ್ಬನಿಗೋಸ್ಕರ ಪ್ರಾರ್ಥನೆ ಮಾಡುವುದಿಲ್ಲ. ನಾನು, ನನ್ನ ಮನೆ, ನನ್ನ ಕುಟುಂಬ, ನನ್ನ ಮಕ್ಕಳು ಸಭೆಗೆ ಬರುವುದು, ತಂದೆ, ನಾನು, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ತಾಯಿ, ನನ್ನ ಅಕ್ಕ, ಮುಗೀತು. ಅದು ಅಲ್ಲ. ಸಭೆಗೆ ಬಂದು ಅದು ಪ್ರಾರ್ಥನೆ ಮಾಡಬೇಡ್ರಿ. ಸಭೆಗೆ ನಾವು ಬರುವಂಥದ್ದು ಫೆಲೋಶಿಪ್ ಮಾಡಲಿಕ್ಕೆ. ಸಭೆಗೆ ಬರುವಂಥದ್ದು ಯಾಕೆ? ಕೊಯ್ನೋನಿಯಾ ಅಂತ ಹೇಳಿದ್ರೆ ಫೆಲೋಶಿಪ್, ಶೇರಿಂಗ್ ಟುಗೆದರ್, ಲಿವಿಂಗ್ ಟುಗೆದರ್, ಗಿವಿಂಗ್ ಟುಗೆದರ್. ಅದಕ್ಕೆ ನಾವು ಫೆಲೋಶಿಪ್ ಮಾಡುವಂಥದ್ದು. ಫೆಲೋಶಿಪ್ ಅಂತ ಹೇಳಿದ್ರೆ ಇದು ಕ್ಲಬ್ಬಿಗೆ ಬಂದು 2 ಸಾಂಗ್ ಹಾಡಿ ವಾಕ್ಯವನ್ನು ಕೇಳಿ ಹೋಗುವಂಥದ್ದಲ್ಲ. ವಾಕ್ಯ ಕೇಳುವುದೇ ಯಾಕೆ? ಫಂಕ್ಷನ್ ಆಗದವರು ಫಂಕ್ಷನ್ ಆಗಲಿಕ್ಕೆ, ಇತರಿಗೆ ರೀಚ್ ಆಗಲಿಕ್ಕೆ. ನಾನು ಹೇಳ್ತೇನೆ, ಆ ರೀತಿ ನೀವು ಜೀವಿಸಿದರೆ ನಿಮಗೆ ಬೆಳಕು ಛೇದಿಸಿ ಬರುತ್ತದೆ, ಪ್ರಕಟಣೆ ಛೇದಿಸಿ ಬರುತ್ತದೆ. ದೇವರ ವಾಕ್ಯದ ಪ್ರಕಟಣೆ ನಿಮಗೆ ಒಳಗಿಂದ ಓಪನ್ ಆಗ್ತದೆ. ನಿಮ್ಮ ಒಳಗಿಂದ ನದಿ ಹರಿಲಿಕ್ಕೆ ಪ್ರಾರಂಭವಾಗ್ತದೆ. ಯು ವಿಲ್ ಬಿ ಎ ಗ್ರೇಟ್ ಬ್ಲೆಸ್ಸಿಂಗ್ ಟು ದ ನೇಷನ್ಸ್. ನೀವು ಅನೇಕರಿಗೆ ಆಶೀರ್ವಾದವಾಗ್ತೀರಿ. ರಿವೈವಲ್ ಬ್ಲಾಸ್ಟ್ ಆಗ್ತದೆ. ಹಲ್ಲೆಲೂಯಾ. ರಿವೈವಲ್ ಸ್ಟಾಪ್ ಮಾಡುವ ಸಂಗತಿ ಯಾವುದಂದ್ರೆ ಸ್ವಾರ್ಥ. ಯಾವಾಗ ಒದಗಿಸುವ ಪಾತ್ರೆ ಆಗುತ್ತೀರಿ, ಹರಿಲಿಕ್ಕೆ ಪ್ರಾರಂಭವಾಗ್ತದೆ. ವಿ ಆರ್ ನಾಟ್ ಎ ನೀಡಿ ವೆಸಲ್, ವಿ ಆರ್ ಎ ಸಪ್ಲೈಯಿಂಗ್ ವೆಸಲ್. ಹಲ್ಲೆಲೂಯಾ. ಕಮಾನ್ ಹೇಳ್ರಿ. ನಾವು ಕೊರತೆಯ ಪಾತ್ರೆ ಅಲ್ಲ, ನಾವು ಒದಗಿಸುವ ಪಾತ್ರೆ ಆಗಿದ್ದೇವೆ. ನಿಮ್ಮನ್ನು ದೇವರು ಒದಗಿಸುವ ಪಾತ್ರೆ. ಇವತ್ತಿನಿಂದ ಜಸ್ಟ್ ನಿಮ್ಮ ಮೆಂಟಾಲಿಟಿಯನ್ನು ಚೇಂಜ್ ಮಾಡಿರಿ. ಒಂದು ವೇಳೆ ನೀವು ಪ್ರಾರ್ಥನೆ ಮಾಡದಿದ್ದರೆ ಈ ಒಂದು ಪ್ರಾರ್ಥನೆ ಮಾಡಿರಿ. ಯೇಸುವೆ, ನೀನು ನಮಗೋಸ್ಕರ ಎಲ್ಲರಿಗೋಸ್ಕರ ಸತ್ತಿದ್ದಿ. ಇನ್ನು ಮುಂದೆ ನಾವು ಜೀವಿಸುವುದು ನಮಗೋಸ್ಕರ ಅಲ್ಲ, ನಿನಗೋಸ್ಕರ ನಾವು ಜೀವಿಸ್ತೇವೆ. ಕಮಾನ್, ಎಲ್ಲ ನಾವು ನಿಂತ್ಕೊಳ್ಳೋ ದೇವರ ಸನ್ನಿಧಾನದಲ್ಲಿ. ಲೆಟ್ಸ್ ಪ್ರೇ, ಜಸ್ಟ್ ಪ್ರೇ. ಎಲ್ಲರೂ ಬಾಯಿ ತೆರೆದು ಪ್ರಾರ್ಥನೆ ಮಾಡಿರಿ. ಜಸ್ಟ್ ಓಪನ್ ಯುವರ್ ಮೌತ್ ಅಂಡ್ ಪ್ರೇ. ಯಾರು ಕೂಡ ಆಚೆ ನೋಡಬೇಡ್ರಿ. ಜಸ್ಟ್ ಒಂದು 2-3 ನಿಮಿಷ ಜಸ್ಟ್ ಎಲ್ಲರೂ ನಾವು ಪ್ರಾರ್ಥನೆ ಮಾಡುವ. ಈ ಒಂದು ಡೆಡಿಕೇಶನ್, ಕಾನ್ಸಕ್ರೇಷನ್ ಪ್ರಾರ್ಥನೆ ನಾವು ಮಾಡುವ. ಜೀವಿಸುವವರು ಇನ್ನು ಮುಂದೆ ತಮಗೋಸ್ಕರ ಜೀವಿಸದೆ ನಮಗೋಸ್ಕರ ಸತ್ತು, ಎಲ್ಲರಿಗೋಸ್ಕರ ಸತ್ತವನಿಗೋಸ್ಕರ ಜೀವಿಸಬೇಕೆಂದು ಆತನು ಎಲ್ಲರಿಗೋಸ್ಕರ ಸತ್ತನಂತ ವಾಕ್ಯ ಹೇಳ್ತದೆ. ನಮಗೋಸ್ಕರ ಆತನು ಸತ್ತಿದ್ದಾನೆ. ಆತನು ಎಲ್ಲರಿಗೋಸ್ಕರ ಸತ್ತಿದ್ದಾನೆ. ಆತನು ಎಲ್ಲರಿಗೋಸ್ಕರ ಸತ್ತಿದ್ದಾನೆ. ಇವತ್ತು ನಮ್ಮ ರೆಸ್ಪಾನ್ಸಿಬಿಲಿಟಿ, ಯಾರಿಗೋಸ್ಕರ ಆತನು ಸತ್ತಿದ್ದಾನೋ ಅವರಿಗೋಸ್ಕರ ನಾವು ಹೇಳುವಂಥದ್ದಾಗಿದೆ. ದೇವರು ನಿನ್ನೊಟ್ಟಿಗೆ ಸಮಾಧಾನವಾಗಿದ್ದಾನೆ. ದೇವರು ನಿನ್ನ ಪಾಪಗಳನ್ನು ಕ್ಷಮಿಸಿದ್ದಾನೆ. ದೇವರು ನಿನ್ನ ಶಾಪಗಳನ್ನು, ನಿನ್ನ ಪಾಪಗಳನ್ನು ಕ್ರಿಸ್ತನ ಮೇಲೆ ಹಾಕಿದ್ದಾನೆ. ಯೇಸು ನಿನಗೋಸ್ಕರ ಸತ್ತಿದ್ದಾನೆ. Come on, worship him. ಈ ರೀತಿಯಾಗಿ ನೀವು ಹಾರ್ಟ್ಫುಲಿ ಆಗಿ ಪ್ರಾರ್ಥನೆ ಮಾಡೋದಾದರೆ ನಿಮ್ಮ ಒಳಗಿಂದ ನದಿ ಉಕ್ಕಿ ಹರಿಯುತ್ತದೆ, ಆರೋಗ್ಯ ಉಕ್ಕಿ ಹರಿಯುತ್ತದೆ. ಹರಿಯುತ್ತದೆ. ಎಸ್ 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 ಎಸ್. ಗ್ಲೋರಿ 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 ಗ್ಲೋರಿ. Thank you, Lord. Worship you, Father. ನಿನ್ನ ಸನ್ನಿಧಿಯಲ್ಲಿ come on ಎಲ್ಲರೂ ನಿನ್ನ ಮಾರ್ಗದಲ್ಲಿ worship you, Father. ಎಲ್ಲ ಸಮಯದಲ್ಲೂ ನಾನು ನಿನ್ನ ನೋಡುವೆ. Father, we thank you. ನಿನ್ನ ಸನ್ನಿಧಿಯಲ್ಲಿ yes Lord, ನಿನ್ನ ಮಾರ್ಗದಲ್ಲಿ ನಡೆಯುವೆ. ಎಲ್ಲ
ಸಮಯದಲ್ಲೂ ನಿನ್ನ ನೋಡುವೆ. ಎಲ್ಲರೂ ಆತ್ಮಭರಿತರಾಗಿ ನಿನ್ ಸನ್ನಿಧಿಯ ನಾನು ನಿನ್ ಮಾರ್ಗದಲ್ಲಿ ನಡೆಯುವೆ. ಎಲ್ಲ ಸಮಯದಲ್ಲೂ ನಿನ್ನ ನೋಡುವೆ. ಪ್ರಿಯರೇ, ಇದು ಕೊನೆಯ ದಿನಗಳು. ಇವತ್ತು ಸತ್ಯವೇದದಲ್ಲಿ ಬರೆಯಲ್ಪಟ್ಟ ಎಲ್ಲಾ ಸೂಚನೆಗಳು ಮುಗಿದು ಹೋದವು. ಒಂದೇ ಒಂದು ಸೂಚನೆ ಉಳಿದಿದೆ. ದಟ್ ಇಸ್ ದ ರ್ಯಾಪ್ಚರ್. ನೀವು ಎಚ್ಚರವಾಗದಿದ್ದರೆ ಎಚ್ಚರವಾಗಿರಿ. ಸತ್ಯವೇದದಲ್ಲಿ ಬರೆಯಲ್ಪಟ್ಟ ಎಲ್ಲ ಸೂಚನೆಗಳು ಅದು ಆಲ್ರೆಡಿ ಮುಗಿದಿದೆ. ಈ ಜನರೇಷನ್ ನೋಡ್ತಾ ಇದೆ. ಪರಲೋಕ ರಾಜ್ಯದ ಸುವಾರ್ತೆಯು ಎಲ್ಲ ದೇಶಗಳಿಗೆ ಸಾಕ್ಷಿಯಾಗಿ ಸಾರಲ್ಪಡುವುದು. ಆಗ ಅಂತ್ಯ ಬರುವುದು. ರ್ಯಾಪ್ಚರ್ ಇಟ್ ಸೆಲ್ಫ್ ಇಸ್ ಎ ಸೈನ್. ಇದೇ ಒಂದು ಸೈನ್. ಸಡನ್ಲಿ, ಬೈಬಲ್ ಹೇಳ್ತಿದೆ, ಸಡನ್ಲಿ ಕೊನೆಯ ತುತ್ತೂರಿಯ ಶಬ್ದಕ್ಕೆ ಕಣ್ಣ ರೆಪ್ಪೆ ಬಡಿಯುವಷ್ಟರೊಳಗೆ ನಾವು ಮಾರ್ಪಡುತ್ತೇವೆ. ಆರ್ ಯು ವಿಲ್ಲಿಂಗ್? ಮೊದಲನೇ ಫ್ಲೈಟ್ ಅಲ್ಲಿ ಹೋಗಲಿಕ್ಕೆ ಸಿದ್ಧವಾಗಿದೆಯೋ? ಸಿದ್ಧವಾಗದಿದ್ದರೆ ಇವತ್ತು ಸಿದ್ಧವಾಗಿರಿ. ಜೀವಿಸೋರು ಇನ್ನು ಮುಂದೆ ತಮಗೋಸ್ಕರ ಜೀವಿಸದೆ ನಮಗೋಸ್ಕರ ಸತ್ತು ಎದ್ದು ಬಂದ ಆತನಿಗೋಸ್ಕರ ಜೀವಿಸಬೇಕೆಂದು ಆತನು ಎಲ್ಲರಿಗೋಸ್ಕರ ಸತ್ತನು. ಆತನು ಎಲ್ಲರಿಗೋಸ್ಕರ ಸತ್ತಿದ್ದಾನೆ. ನೀವೊಂದು ವೇಳೆ ನಿಮ್ಮ ನೇಬರ್ಗಳನ್ನು ಪ್ರೀತಿ ಮಾಡುವುದಾದರೆ, ನಿಮ್ಮ ಫ್ರೆಂಡ್ಸ್ಗಳನ್ನು ಪ್ರೀತಿ ಮಾಡುವುದಾದರೆ, ನೀವು ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೀರಿ, ಕ್ರಿಸ್ತನ ಪ್ರೀತಿಯನ್ನು ಅವರಿಗೆ ಶೇರ್ ಮಾಡುತ್ತೀರಿ. ನಾನು ನನ್ನ ಸ್ನೇಹಿತನನ್ನು ಪ್ರೀತಿ ಮಾಡ್ತೇನೆ, ಬಟ್ ಸುವಾರ್ತೆ ಹೇಳುವುದಿಲ್ಲ. ದಟ್ ಇಸ್ ದ ಫ್ಲೆಶಿ ಲವ್, ದಟ್ ಇಸ್ ನಾಟ್ ದ ಲವ್ ಆಫ್ ಗಾಡ್. ಅದು ಕ್ರಿಸ್ತನ ಪ್ರೀತಿ ಅಲ್ಲ. ಥ್ಯಾಂಕ್ ಯು ತಂದೆ, ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಸಂತೈಸ್ತಿ, ಮಾತಾಡಿದಿ, ನಮ್ಮನ್ನು ಪ್ರಿಪೇರ್ ಮಾಡ್ತಾ ಇದ್ದಿ. ಎನಿ ಇವಿಲ್ ಡೇ ಕಮ್ ಅಲಾಂಗ್, ವಿ ಸ್ಟ್ಯಾಂಡ್. ನಾವು ನಿಲ್ಲುವುದಕ್ಕೋಸ್ಕರ ನಿನ್ನ ಮಾತ್ರ ಮಾತಾಡಿದದಕ್ಕೋಸ್ಕರ ಸ್ತೋತ್ರ. ಹಿರಿಯರಿಂದ ಕಿರಿಯರ ಎಲ್ಲರವರೆಗೆ ಇವರ ಆಂತರ್ಯದಲ್ಲಿ ಎದ್ದೇಳಲಿ, ಪ್ರಕಾಶಿಸಲಿ, ಉರಿಯಲೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ